ಎಲ್ರಿಗೂ ನಮಸ್ಕಾರ, ಶುಭ ದಿನ. ಫಿಸಿಕ್ಸ್ ಬಾಲ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನನ್ನೆಲ್ಲ ವಿದ್ಯಾರ್ಥಿಗಳಿಗೂ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ಆದರ್ಶ್, ನಾನು ನಿಮಗೆ ಬಯಾಲಜಿ ಹೇಳ್ಕೊಡ್ತೇನೆ. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಸ್ಟೇ ಹೆಲ್ದಿ, ಸ್ಟೇ ಫಿಟ್. ಓಕೆ, ಸೊ ಇವತ್ತು ನಾವು ಯಾವ ವಿಷಯದ ಬಗ್ಗೆ ಕಲಿತಾ ಇದೀವಪ್ಪ? ಇವತ್ತು ನಾವು ಡೈಹೈಬ್ರಿಡ್ ಕ್ರಾಸ್ ನ ಬಗ್ಗೆ ನಾವು ತಿಳ್ಕೊಳ್ತಾ ಇದೀವಿ. ಓಕೆನಾ? ಹಿಂದಿನ ಕ್ಲಾಸ್ನಲ್ಲಿ ನಾವು ಮೋನೋಹೈಬ್ರಿಡ್ ಕ್ರಾಸ್ ನ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಇವತ್ತು ಅದರ ಮುಂದುವರಿದ ಭಾಗವಾಗಿ ಡೈಹೈಬ್ರಿಡ್ ಕ್ರಾಸ್ ಮತ್ತೆ ಈ ತರ ಕಾನ್ಸೆಪ್ಟ್ ಗಳನ್ನ ನಾವು ಕಲಿತಾ ಇದೀವಿ. ಓಕೆನಾ? ಸೊ ಬನ್ನಿ ಹಾಗಿದ್ರೆ ಇವತ್ತಿನ ತರಗತಿಯನ್ನ ಶುರು ಮಾಡೋಣ. ಮೊದಲಿಗೆ ನಾವು ಹಿಂದಿನ ಕ್ಲಾಸ್ನಲ್ಲಿ ಏನೆಲ್ಲ ಕಲ್ತಿದ್ವಿ ಅನ್ನೋದನ್ನ ಒಂದ್ಸರ್ತಿ ಗ್ಲಾನ್ಸ್ ಮಾಡೋಣ. ಓಕೆ, ಸೊ ಹಿಂದಿನ ತರಗತಿಯಲ್ಲಿ ನಾವು ಹೆರಿಡಿಟಿ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಹೆರಿಡಿಟಿ ಅಂದ್ರೆ ಡೆಫಿನೇಷನ್ ಅರ್ಥ ಮಾಡ್ಕೊಂಡ್ವಿ, ಜೆನೆಟಿಕ್ ಟ್ರಾನ್ಸ್ಮಿಷನ್ ಅನ್ನು ಅರ್ಥ ಮಾಡ್ಕೊಂಡ್ವಿ, ಹಾಗೆ ಇನ್ಹೆರಿಟೆಡ್ ಟ್ರೇಟ್ಸ್, ಕೆಲವು ಟ್ರೇಟ್ಸ್ಗಳು, ಕೆಲವು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳು ನಮ್ಮಲ್ಲಿ ಇನ್ಹೆರಿಟ್ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಓಕೆನಾ? ಕೆಲವು ಉದಾಹರಣೆಗಳನ್ನ ಕೂಡ ನಾವು ತಿಳ್ಕೊಂಡ್ವಿ. ಜೊತೆಗೆ ಮೋನೋಹೈಬ್ರಿಡ್ ಕ್ರಾಸ್, ಗ್ರಿಗರ್ ಜಾನ್ ಮೆಂಡೆಲ್ ಅವರು ಕಂಡಕ್ಟ್ ಮಾಡಿದಂತಹ ಕೆಲವು ಎಕ್ಸ್ಪೆರಿಮೆಂಟ್ಸ್ ಗಳಲ್ಲಿ ಮೋನೋಹೈಬ್ರಿಡ್ ಕ್ರಾಸ್ ಅನ್ನು ನಾವು ಅರ್ಥ ಮಾಡ್ಕೊಂಡ್ವಿ, ಹೌದಲ್ವಾ? ಸೊ ಇವತ್ತು ನಾವು ಅದರ ಮುಂದುವರಿದ ಭಾಗವಾಗಿ ಹೌ ಡು ದೀಸ್ ಟ್ರೇಟ್ಸ್ ಗೆಟ್ಸ್ ಎಕ್ಸ್ಪ್ರೆಸ್ಡ್, ಈ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳು, ಈ ಟ್ರೇಟ್ಸ್ಗಳು ಹೇಗೆ ಎಕ್ಸ್ಪ್ರೆಸ್ ಆಗುತ್ತವೆ ಒಂದು ಜೀವಿಯಲ್ಲಿ ಅನ್ನೋದನ್ನ ತಿಳ್ಕೊಳ್ತಾ ಇದ್ದೀವಿ. ಜೊತೆಗೆ ಡೈಹೈಬ್ರಿಡ್ ಕ್ರಾಸ್ ಅಂದ್ರೆ ಏನು, ಅದರಲ್ಲಿ ಬರುವಂತಹ ಅದರ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳು ಏನು ಅನ್ನೋದನ್ನ ತಿಳ್ಕೊಳ್ತಾ ಇದ್ದೀವಿ. ಜೊತೆಗೆ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್, ಒಂದು ಜೀವಿಯಲ್ಲಿ ಆ ಜೀವಿಯ ಸೆಕ್ಸ್ ಅನ್ನೋದು ಯಾವ ರೀತಿ ಡಿಟರ್ಮೈನ್ ಆಗುತ್ತೆ, ಯಾವ ಕಾರಣದಿಂದ ಡಿಟರ್ಮೈನ್ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ತಾ ಇದ್ದೀವಿ. ಓಕೆನಾ? ಸೊ ಮೊದಲಿಗೆ ಹೌ ಡು ದೀಸ್ ಟ್ರೇಟ್ಸ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಲ್ಲ ಆಲ್ರೆಡಿ. ಟ್ರೇಟ್ಸ್ ಅಂತ ಹೇಳಿದ್ರೆ ಏನಪ್ಪ? ಒಂದು ಕ್ಯಾರೆಕ್ಟರ್ ಇದೆ, ಆ ಕ್ಯಾರೆಕ್ಟರ್ನ ಆಲ್ಟರ್ನೇಟಿವ್ ಫಾರ್ಮ್ಸ್ ಅಂತ ನಾವು ಕರಿಬಹುದು ಟ್ರೇಟ್ಸ್ ಗಳನ್ನ, ರೈಟ್? ಸೊ ಹೈಟ್ ಇಸ್ ಅ ಕ್ಯಾರೆಕ್ಟರ್ ಅಲ್ವಾ? ಹೈಟ್ ಅನ್ನೋದು ಒಂದು ಕ್ಯಾರೆಕ್ಟರ್. ಓಕೆನಾ? ಆ ಹೈಟ್ ಅನ್ನೋದು ನಮಗೆ ಎರಡು ರೀತಿಯಲ್ಲಿ ಕಾಣಿಸಬಹುದು. ಯಾವ್ಯಾವುದು? ಟಾಲ್ನೆಸ್ ಅಂಡ್ ಡ್ವಾರ್ಫ್ನೆಸ್, ಹೌದಲ್ವಾ? ಸೊ ಈ ಎರಡು ಫಾರ್ಮ್ಸ್ ಗಳನ್ನ ನಾವು ಟ್ರೇಟ್ಸ್ ಅಂತ ಹೇಳಿ ಕರಿಬಹುದು. ಓಕೆನಾ? ಅಥವಾ ಅಬ್ಸರ್ವಬಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಅಂತ ಹೇಳಿ ಕೂಡ ಕರಿಬಹುದು. ಓಕೆನಾ? ಹೌ ಡು ದಿಸ್ ಟ್ರೇಟ್ ಗೆಟ್ಸ್ ಎಕ್ಸ್ಪ್ರೆಸ್, ಯಾವ ರೀತಿಯಾಗಿ ಈ ಟ್ರೇಟ್ಸ್ ಗಳು ಎಕ್ಸ್ಪ್ರೆಸ್ ಆಗುತ್ತವೆ? ಇದಕ್ಕೆ ಮುಖ್ಯ ಕಾರಣ DNA ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ. DNA ನಲ್ಲಿ ಕೂಡ ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಆಫ್ DNA ಗಳಿರುತ್ತೆ. ಆ ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಅಥವಾ ಸೆಗ್ಮೆಂಟ್ಸ್ ಗಳನ್ನ ನಾವು ಜೀನ್ಸ್ ಅಂತ ಹೇಳಿ ಕರಿತೇವೆ. ಓಕೆನಾ? ಸೊ ಗ್ರಿಗರ್ ಜಾನ್ ಮೆಂಡೆಲ್ ಅವರು ತಾವು ಎಕ್ಸ್ಪೆರಿಮೆಂಟ್ ಅನ್ನ ಕಂಡಕ್ಟ್ ಮಾಡುವಾಗ ಅವರು ಐಡೆಂಟಿಫೈ ಮಾಡ್ತಾರೆ, ಇಲ್ಲಿ ದೇರ್ ಆರ್ ಸಮ್ ಫ್ಯಾಕ್ಟರ್ಸ್ ವಿಚ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಜೆನೆಟಿಕ್ ಟ್ರಾನ್ಸ್ಮಿಷನ್ ಅಂತ ಹೇಳಿ, ಹೌದಲ್ವಾ? ಲೇಟರ್ ಆನ್ ವಿ ಕಾಯಿನ್ ದ ಟರ್ಮ್ ಜೀನ್. ಐ ಆಸ್ಕ್ ಯು ಟು ನೇಮ್ ದ ಸೈಂಟಿಸ್ಟ್ ಹೂ ಕಾಯಿನ್ ದ ಟರ್ಮ್ ಜೀನ್. ಓಕೆನಾ? ನೀವು ವಿಡಿಯೋ ನೋಡಿ ಕಮೆಂಟ್ ಬಾಕ್ಸ್ ನಲ್ಲಿ ನನಗೆ ತಿಳಿಸಬೇಕು. ಓಕೆನಾ? ಓಕೆ. ಸೊ ಅದಾದ ನಂತರ ನಮಗೆ ಗೊತ್ತಾಯ್ತು ಈ ಜೀನ್ಸ್ಗಳು, ದೀಸ್ ಆರ್ ದ ಒನ್ ವಿಚ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಜೆನೆಟಿಕ್ ಟ್ರಾನ್ಸ್ಮಿಷನ್ ಅಂತ ಹೇಳಿ. ಓಕೆನಾ? ಸೊ ಈ ಜೀನ್ಸ್ಗಳು ಒಂದು ಜೀವಿಯಲ್ಲಿ ಹೇಗೆ ಎಕ್ಸ್ಪ್ರೆಸ್ ಆಗುತ್ತೆ? ಓಕೆನಾ? ಹೇಗೆ ಅಂತ ಹೇಳಿದ್ರೆ ಜೀನ್ಸ್ ವಿಲ್ ಆಲ್ವೇಸ್ ಎಕ್ಸ್ಪ್ರೆಸ್ ಇನ್ ದ ಫಾರ್ಮ್ ಆಫ್ ಪ್ರೋಟೀನ್ಸ್. ಓಕೆನಾ? ಸೊ ಡೆಫಿನೇಷನ್ ಅರ್ಥ ಮಾಡ್ಕೊಳ್ಳೋಣ ಮೊದಲು. ಜೀನ್ಸ್ ಅಂದ್ರೆ ಏನಪ್ಪಾ? ಜೀನ್ಸ್ ಆರ್ ಪರ್ಟಿಕ್ಯುಲರ್ ಸೀಕ್ವೆನ್ಸ್. ಓಕೆನಾ? ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಆರ್ segments, particular sequence, okay, of what? Of DNA molecule. Okay, now of DNA molecule, okay, which are responsible for okay na ಯಾವುದಕ್ಕೆ ಕಾರಣವಾಗುತ್ತೆ? responsible for particular character. Okay na? Particular character, okay, character or protein synthesis. Okay na? Protein synthesis, right? Protein synthesis. Okay na? So ಈ ಜೀನ್ಸ್ ಗಳು ಎಲ್ಲಿರುತ್ತೆ ನಿಮಗೆ ಗೊತ್ತಾ? ಆಲ್ರೆಡಿ ಜೀನ್ಸ್ ನಿಮಗೆ ಎಲ್ಲಿದೆ? ಜೀನ್ಸ್ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಸೆಗ್ಮೆಂಟ್ಸ್ ಆಫ್ DNA. DNA ಎಲ್ಲಿದೆ? DNAಗಳು ಕ್ರೋಮೋಸೋಮ್ ನಲ್ಲಿ ಇದೆ, ಹೌದಲ್ವಾ? ಸೊ ನೀವು ಕ್ರೋಮೋಸೋಮ್ ನ ಸ್ಟ್ರಕ್ಚರ್ ನೀವು ಅರ್ಥ ಮಾಡ್ಕೊಂಡ್ರೆ, ಕ್ರೋಮೋಸೋಮ್ ಇಸ್ ಮೇಡ್ ಅಪ್ ಆಫ್ ವಾಟ್? ಕ್ರೋಮೋಸೋಮ್ ಇಸ್ ಮೇಡ್ ಅಪ್ ಆಫ್ DNA ಓನ್ಲಿ, ರೈಟ್? ಅಲ್ಲಿ ಆ DNA ನಲ್ಲಿ ಇರುವಂತ ಯಾವುದೋ ಒಂದು ಪರ್ಟಿಕ್ಯುಲರ್ ಸೀಕ್ವೆನ್ಸ್ಗೆ ನಾವೇನಂತ ಹೇಳಿ ಕರಿತೇವೆ? ಜೀನ್ಸ್. ಓಕೆನಾ? ಸೊ ಜೀನ್ಸ್, ಈ ಜೀನ್ಸ್ಗಳು ಏನ್ ಮಾಡುತ್ತವೆ? ಈ ಜೀನ್ಸ್ಗಳು ಜೀವಿಯಲ್ಲಿನ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಗಳನ್ನ ಕಂಟ್ರೋಲ್ ಮಾಡುತ್ತವೆ. ಓಕೆನಾ? ಈ ಜೀನ್ಸ್ಗಳು ಕೂಡ ಎರಡು ಫಾರ್ಮ್ಸ್ ನಲ್ಲಿ ಇರಬಹುದು. ಅವುಗಳನ್ನ ನಾವು ಅಲ್ಲೀಲ್ಸ್ ಅಂತ ಹೇಳಿ ಕರಿತೇವೆ ಅಂತ ಹಿಂದಿನ ಕ್ಲಾಸ್ ನಲ್ಲಿ ಕಳ್ಕೊಂಡ್ವಿ, ಹೌದಲ್ವಾ? ಅಲ್ಲೀಲ್ಸ್, ಆಲ್ಟರ್ನೇಟಿವ್ ಫಾರ್ಮ್ಸ್ ಆಫ್ ಜೀನ್ಸ್. ಓಕೆನಾ? ಅಲ್ಲೀಲ್ಸ್. ಓಕೆನಾ? ಸೊ ಫಾರ್ ಎಕ್ಸಾಂಪಲ್, ಇವಾಗ ನನಗೆ ನನ್ನ ಕಣ್ಣಲ್ಲಿ
ಬ್ರೌನ್ ಕಲರ್ ಐಲಿಡ್ ಇರುತ್ತೆ, ಅಥವಾ ನನ್ನ ಕಣ್ಣು ಬ್ರೌನ್ ಕಲರ್ ಇದೆ, ಅಥವಾ ಕೆಲವರ ಕಣ್ಣು ಬ್ಲೂ ಕಲರ್ ಇದೆ ಅಂತ ಇಟ್ಕೊಳ್ಳಿ. ಓಕೆನಾ. ಸೊ ಇಲ್ಲಿ ಕಣ್ಣಿನ ಬಣ್ಣಕ್ಕೆ ಕಾರಣವಾಗುವ ಜೀನ್ ಒಂದೇ ಇದ್ರೂ ಕೂಡ ದಟ್ ಈಸ್ ವಿಸಿಬಲ್ ಇನ್ ಟೂ ಫಾರ್ಮ್ಸ್. ಓಕೆನಾ. ಒಂದು ಕಡೆ ಬ್ರೌನ್ ಆಗಿ ಕಾಣಿಸ್ತಾ ಇದೆ, ಇನ್ನೊಂದು ಕಡೆ ಬ್ಲೂ ಆಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಆಲ್ಟರ್ನೇಟಿವ್ ಫಾರ್ಮ್ಸ್ ಆಫ್ ಜೀನ್ಸ್ ಇದೆ. ಓಕೆನಾ. ಸೊ ನನ್ನ ಕಣ್ಣಿನ ಬಣ್ಣಕ್ಕೆ ಕಾರಣ ಯಾವುದು ಅಂತ ಹೇಳಿದ್ರೆ ನನ್ನ ದೇಹದಲ್ಲಿರುವ ಒಂದು ಪರ್ಟಿಕ್ಯುಲರ್ ಜೀನ್. ಓಕೆನಾ. ಆ ಜೀನ್ ಕೆಲವು ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯಲ್ಲೂ ಕೂಡ ಇರಬಹುದು, ಬೇರೆ ಬೇರೆ ಫಾರ್ಮ್ಸ್ ನಲ್ಲಿ ಕೂಡ ಇರಬಹುದು. ಓಕೆನಾ. ಸೊ ಹೀಗೆ ಜೀನ್ಸ್ಗಳು ಪ್ರತಿಯೊಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳಿಗೆ ಕಾರಣವಾಗುತ್ತವೆ. ಈ ಜೀನ್ಸ್ಗಳು ಹೇಗೆ ಎಕ್ಸ್ಪ್ರೆಸ್ ಆಗುತ್ತವೆ? ಇನ್ ದ ಫಾರ್ಮ್ ಆಫ್ ವಾಟ್? ಇನ್ ದ ಫಾರ್ಮ್ ಆಫ್ ಪ್ರೋಟೀನ್. ಓಕೆನಾ. ಫಾರ್ ಎಕ್ಸಾಂಪಲ್ ನೋಡಿ, ಈಗ DNA ಅಲ್ಲಿ ಜೀನ್ ಇದೆಯಾ? ಓಕೆನಾ. ಜೀನ್ ಅಂದ್ರೆ ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಆಫ್ DNA. ಓಕೆನಾ. ಸೊ ಈ DNA ಯಾವಾಗ್ಲೂ DNA ನಲ್ಲಿ ಒಂದು ಜೀನ್ ಇದೆ ಅಂತ ಇಟ್ಕೊಳ್ಳಿ. ಓಕೆನಾ. ಸೊ ಇಲ್ಲಿ ಜೀನ್ ಇದೆ. ಓಕೆನಾ. ಸೊ ಈ ಜೀನ್ ಆಲ್ವೇಸ್ ಎಕ್ಸ್ಪ್ರೆಸಸ್ ಇನ್ ದ ಫಾರ್ಮ್ ಆಫ್ ಪ್ರೋಟೀನ್. ಓಕೆನಾ. ಪ್ರೋಟೀನ್ ಸಿಂಥಸಿಸ್ ಮಾಡೋದ್ರ ಮೂಲಕ ಜೀನ್ ಅನ್ನೋದು ಎಕ್ಸ್ಪ್ರೆಸ್ ಆಗುತ್ತೆ. ನಾನು ಆಲ್ರೆಡಿ ಕಣ್ಣಿನ ಬಣ್ಣದ ಎಕ್ಸಾಂಪಲ್ ನ ಕೊಟ್ಟೆ. ಓಕೆನಾ. ಸೊ ಇಲ್ಲಿ ಕಣ್ಣಿನ ಬಣ್ಣಕ್ಕೆ ನಮಗೆ ಜೀನ್ಸ್ ಕಾರಣ ಆಗುತ್ತೆ. ಸರಿ, ಅಲ್ಲಿ ಯಾವುದೋ ಒಂದು ಪ್ರೋಟೀನ್ ಇರಬೇಕು. ಅಲ್ಲಿ ನಮ್ಮ ಬಣ್ಣಕ್ಕೆ, ಆ ಕಣ್ಣಿನ ಬಣ್ಣಕ್ಕೆ ಇನ್ನೊಂದು ಪ್ರೋಟೀನ್ ಕಾರಣ ಆಗುತ್ತೆ. ಅದರ ಹೆಸರೇ ಮೆಲನಿನ್ ಅನ್ನುವ ಪಿಗ್ಮೆಂಟ್. ಓಕೆನಾ. ಸೊ ಈ ಮೆಲನಿನ್ ಅನ್ನೋದು ಒಂದು ಪ್ರೋಟೀನ್ ಅಪ್ಪ. ಓಕೆನಾ. ಸೊ ಈ ಮೆಲನಿನ್ ಅನ್ನೋದು ಯಾವ ಪ್ರಮಾಣದಲ್ಲಿ ಪ್ರೊಡ್ಯೂಸ್ ಆಗಬೇಕು, ಎಷ್ಟು ಪ್ರಮಾಣದಲ್ಲಿ ಪ್ರೊಡ್ಯೂಸ್ ಆಗಬೇಕು ಅನ್ನೋದನ್ನ ಡಿಸೈಡ್ ಮಾಡೋದೇ ಜೀನ್. ಓಕೆನಾ. ಸೊ ಜೀನ್ ಈಸ್ ಎಕ್ಸ್ಪ್ರೆಸಿಂಗ್ ಇನ್ ದ ಫಾರ್ಮ್ ಆಫ್ ವಾಟ್? ಮೆಲನಿನ್. ಸೊ ಈ ಜೀನ್ ಅನ್ನೋದು ಸರಿಯಾಗಿ ಎಕ್ಸ್ಪ್ರೆಸ್ ಮಾಡ್ತಾ ಹೋದ್ರೆ ಇನ್ ದ ಫಾರ್ಮ್ ಆಫ್ ಪ್ರೋಟೀನ್, ಹೆಚ್ಚು ಪ್ರೋಟೀನ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಹೋದ್ರೆ ಹೆಚ್ಚು ಡಾರ್ಕರ್ ಕಲರ್ ನಮಗೆ ಸಿಗ್ತಾ ಹೋಗುತ್ತೆ. ಅಥವಾ ಕಡಿಮೆ ಪ್ರಮಾಣದಲ್ಲಿ ಪ್ರೋಟೀನ್ ಸೆಕ್ರೆಟ್ ಮಾಡಿದ್ರೆ ಅದು ಲೈಟರ್ ಕಲರ್ ನಲ್ಲಿ ಕಾಣಿಸ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ಜೀನ್ಸ್ಗಳು ಪ್ರೋಟೀನ್ ಸಿಂಥಸಿಸ್ ಮೂಲಕ ಎಕ್ಸ್ಪ್ರೆಸ್ ಮಾಡುತ್ತವೆ. ಯಾವುದೇ ಒಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ನ ನೀವು ತಗೊಳ್ಳಿ, ಆಲ್ವೇಸ್ ಜೀನ್ಸ್ ಎಕ್ಸ್ಪ್ರೆಸಸ್ ಇನ್ ದ ಫಾರ್ಮ್ ಆಫ್ ಪ್ರೋಟೀನ್. ಓಕೆನಾ. ಇದನ್ನ ನಾವು ಸೆಂಟ್ರಲ್ ಡಾಗ್ಮಾ ಆಫ್ ಲೈಫ್ ಅಂತ ಕೂಡ ನಾವು ಕರಿತೇವೆ. ಓಕೆನಾ. ಸೊ ನೀವು ಹೈಯರ್ ಕ್ಲಾಸಸ್ ನಲ್ಲಿ ನೀವು ಕಲಿತೀರಾ ಇದ್ರ ಬಗ್ಗೆ. ಓಕೆನಾ. ಸೊ ಹೌ ಡು ದೀಸ್ ಟ್ರೇಟ್ಸ್ ಗೆಟ್ಸ್ ಎಕ್ಸ್ಪ್ರೆಸ್ ಇನ್ ದ ಫಾರ್ಮ್ ಆಫ್ ಪ್ರೋಟೀನ್? ಓಕೆನಾ. ಸೊ ಇವಾಗ ಟಾಲ್ನೆಸ್ ಅಂಡ್ ಡ್ವಾರ್ಫ್ನೆಸ್ ಅನ್ನುವ ಎರಡು ಟ್ರೇಟ್ಸ್ಗಳಿದೆ ಅಂತ ಇಟ್ಕೊಳ್ಳಿ. ಓಕೆನಾ. ಸೊ ಇಲ್ಲಿ ಹೈಟ್ ಅನ್ನೋದು, ಓಕೆನಾ, ನಾನು ಈ ಕಡೆ ಬರಿತಾ ಇದ್ದೀನಿ, ಹೈಟ್ ಅನ್ನೋದು ಒಂದು ಕ್ಯಾರೆಕ್ಟರ್. ಓಕೆನಾ. ಹೈಟ್ಗೆ ಒಂದು ಪರ್ಟಿಕ್ಯುಲರ್ ಜೀನ್ ಇದೆ ಅಂತ ಇಟ್ಕೊಳ್ಳಿ. ಓಕೆನಾ. ಸೊ ಅದಾದ ನಂತರ ಈ ಹೈಟ್ ಎರಡು ಫಾರ್ಮ್ ನಲ್ಲಿ ಅವೈಲಬಲ್ ಇದೆ ಅಂತ ಇಟ್ಕೊಳ್ಳಿ. ಓಕೆನಾ. ಯಾವ್ದಪ್ಪ ಅದು? ಟಾಲ್ ಅಂಡ್ ಡ್ವಾರ್ಫ್. ಹೌದಲ್ವಾ? ಎರಡು ಫಾರ್ಮ್. ಓಕೆನಾ. ಅದೇ ರೀತಿ ಈ ಜೀನ್ ಕೂಡ ಎರಡು ಫಾರ್ಮ್ ನಲ್ಲಿ ಅವೈಲಬಲ್ ಇರಬಹುದು. ಸೊ ಇಲ್ಲಿ ಟಾಲ್ಗೆ ಟಿ ಕಾರಣ ಆಗುತ್ತೆ, ಇಲ್ಲಿ ಸ್ಮಾಲ್ ಟಿ ಕಾರಣ ಆಗುತ್ತೆ. ಜೀನ್ ನಾನು ಹೆಸರು ಬರೀತಾ ಇದ್ದೇನೆ ಅಷ್ಟೇ. ಓಕೆನಾ. ಸೊ ಇಲ್ಲಿ ಈ ಹೈಟ್ ಬೆಳೆಯೋದಕ್ಕೆ ಈ ಜೀನ್ ಕಾರಣ ಆಗುತ್ತೆ ಅಂತ ನಮಗೆ ಗೊತ್ತು. ಈ ಟಾಲ್ನೆಸ್ ಅಂಡ್ ಡ್ವಾರ್ಫ್ನೆಸ್ಗೆ ಏನ್ ಕಾರಣ? ಆ ಜೀನ್ಸ್ಗಳು ಇರುವ ಫಾರ್ಮ್. ಓಕೆನಾ. ಫಾರ್ ಎಕ್ಸಾಂಪಲ್ ಟಾಲ್ನೆಸ್ಗೆ ಇಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಎನ್ಸೈಮ್ ಬೇಕಿದೆ, ಆ ಜೀನು ಆ ಎನ್ಸೈಮ್ನ ಹೆಚ್ಚು ಪ್ರಮಾಣದಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ, ಹಾಗಾಗಿ ಆ ಟಾಲ್ನೆಸ್ ಅನ್ನೋದು ಕಾಣುತ್ತೆ. ಓಕೆನಾ. ಅದೇ ಇಲ್ಲಿ ಡ್ವಾರ್ಫ್ನೆಸ್ಗೆ ಒಂದು ಜೀನು ರಿಕ್ವೈರ್ಡ್ ಅಮೌಂಟ್ ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಅಂತ ಇಟ್ಕೊಳ್ಳಿ. ಅಂತ ಸಂದರ್ಭದಲ್ಲಿ ಆ ಡ್ವಾರ್ಫ್ನೆಸ್ ಅನ್ನೋದು ಕಾಣಿಸುತ್ತೆ. ಅಂದ್ರೆ ಟಾಲ್ ಆಗಿ ಬೆಳೀತಾ ಇಲ್ಲ, ಹೈಟ್ ಅನ್ನೋದು ಬೆಳೀತಾ ಇಲ್ಲ, ಯಾಕಂದ್ರೆ ಅಲ್ಲಿ ಜೀನ್ ಕರೆಕ್ಟ್ ಆಗಿ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಓಕೆನಾ. ಅಥವಾ ಕಡಿಮೆ ಪ್ರಮಾಣದಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ಸೊ ಹೀಗಾಗಿ ಯಾವ ಫಾರ್ಮ್ ನಲ್ಲಿ ಜೀನ್ ಎಕ್ಸ್ಪ್ರೆಸ್ ಆಗ್ತಾ ಇದೆಯೋ ಅದರ ಆಧಾರದ ಮೇಲೆ ನಾವು ಅದನ್ನ ಡಾಮಿನೆಂಟ್ ಜೀನ್ ಅಥವಾ ರಿಸೆಸಿವ್ ಜೀನ್ ಅಂತ ಕೂಡ ಕರಿತೇವೆ. ಇದನ್ನ ಕೂಡ ನಾವು ಎಸ್ಟರ್ಡೇ ಕ್ಲಾಸ್ ನಲ್ಲಿ ಕಲ್ತ್ಕೊಂಡ್ವಿ, ಹೌದಲ್ವಾ? ಸೊ ದ ಜೀನ್ ವಿಚ್ ಎಕ್ಸ್ಪ್ರೆಸಸ್ ಓವರ್ ದ other form of the gene or recessive gene is known as the dominant gene. ಓಕೆನಾ. ಸೊ ಆ ರೀತಿಯಾಗಿ ಸೊ ಇಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ ಎಕ್ಸ್ಪ್ರೆಸ್ ಮಾಡೋದು ಜೀನ್ಸ್. ಓಕೆನಾ. ಇನ್ ದ ಫಾರ್ಮ್ ಆಫ್ ಪ್ರೋಟೀನ್ ನ ಸಿಂಥಸೈಸ್ ಮಾಡೋದ್ರ ಮೂಲಕ, ಪರ್ಟಿಕ್ಯುಲರ್ ಪ್ರೋಟೀನ್ ನ ಸಿಂಥಸೈಸ್ ಮಾಡೋದ್ರ ಮೂಲಕ ಜೀನ್ಸ್ಗಳು ತಮ್ಮ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಗಳನ್ನ ಎಕ್ಸ್ಪ್ರೆಸ್ ಮಾಡುತ್ತವೆ ಒಂದು ಆರ್ಗ್ಯಾನಿಸಮ್ ನಲ್ಲಿ. ಸರಿನಾ? ಅರ್ಥ ಆಯ್ತಾ ನಿಮ್ಗೆ? ಓಕೆನಾ. ಸೊ ಯಾವುದೇ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ನ ನೀವು ತಗೊಳ್ಳಿ, ಅದಕ್ಕೆ ಒಂದು ಪರ್ಟಿಕ್ಯುಲರ್ ಜೀನ್ ಇರುತ್ತೆ. ಓಕೆನಾ. ಆ ಜೀನ್ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡುತ್ತೆ ಅನ್ನೋದ್ರ ಮೇಲೆ ಆ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಅನ್ನೋದು ವಿಸಿಬಲ್ ಆಗಿ ಒಂದು ಜೀವಿಯಲ್ಲಿ ಕಾಣುತ್ತೆ. ಓಕೆನಾ. ಸೊ ಇಲ್ಲಿ ಒಂದು ಜೀನ್, ಹೈಟ್ಗೆ ರೆಸ್ಪಾನ್ಸಿಬಲ್ ಆಗಿರೋ ಒಂದು ಜೀನ್ ಟಾಲ್ನೆಸ್ಗೆ ಬೇಕಿರುವ ಎನ್ಸೈಮ್ಸ್ ಗಳನ್ನ ಅಥವಾ ಪ್ರೋಟೀನ್ಸ್ ಗಳನ್ನ ಸಿಂಥಸೈಸ್ ಮಾಡ್ತಾ ಇದೆ ಅಂತ ಇಟ್ಕೊಳ್ಳಿ. ಅವಾಗ ಟಾಲ್ನೆಸ್ ಅನ್ನೋದು ಮಾರ್ಫಾಲಜಿಕಲಿಯೇ ಕಾಣುತ್ತೆ. ಅದೇ ಈ ಟಾಲ್ನೆಸ್, ಈ ಜೀನ್ ಹೈಟ್ಗೆ ರೆಸ್ಪಾನ್ಸಿಬಲ್ ಆಗಿರೋ ಒಂದು ಜೀನ್ ಏನಾದರೂ ಕಡಿಮೆ ಪ್ರಮಾಣದಲ್ಲಿ
ಆ ಪ್ರೋಟೀನ್ ಸಿಂಥಸೈಸ್ ಮಾಡ್ತಾ ಇದೆ ಅಂತ ಇಟ್ಕೊಳ್ಳಿ, ಓಕೆನಾ. ಸೊ ಅವಾಗ ನಮಗೆ ಆ ಹೈಟ್ ಅನ್ನೋದು, ಆ ಟಾಲ್ನೆಸ್ ಅನ್ನೋದು ಕಾಣಿಸೋಲ್ಲ, ಹಾಗಾಗಿ ಡ್ವಾರ್ಫ್ನೆಸ್ ಕಾಣಿಸುತ್ತೆ. ಇಲ್ಲಿ ಈ ಎರಡೂ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳಿಗೆ ಜೀನೇನೆ ಕಾರಣ, ಟಾಲ್ನೆಸ್ ಅಂಡ್ ಡ್ವಾರ್ಫ್ನೆಸ್ಗೆ. ಸರಿನಾ, ಅರ್ಥ ಆಯ್ತಲ್ವಾ ನಿಮಗೆ? ಸೊ ಇದೇ ರೀತಿ ನಾವು ಹಿಂದಿನ ಕ್ಲಾಸ್ನಲ್ಲಿ ಏನು ತಿಳ್ಕೊಂಡಿದ್ವಿ, ಮಾನೋ ಹೈಬ್ರಿಡ್ ಕ್ರಾಸ್ನ ಬಗ್ಗೆ ತಿಳ್ಕೊಂಡಿದ್ವಿ, ಹೌದಲ್ವಾ? ಗ್ರೆಗರ್ ಜಾನ್ ಮೆಂಡೆಲ್ ಅವರು 1 ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಐಡೆಂಟಿಫೈ ಮಾಡಿ ಪೀ ಪ್ಲಾಂಟ್ಸ್ನಲ್ಲಿ ಅವರು ಕ್ರಾಸ್ ಮಾಡಿದಾಗ ಅವರು ಫಸ್ಟ್ ಜನರೇಷನ್ನಲ್ಲಿ ಎಲ್ಲ ಟಾಲ್ ಪ್ಲಾಂಟ್ಗಳನ್ನು ಗಮನಿಸ್ತಾರೆ. ಹಾಗೆ ನೆಕ್ಸ್ಟ್ ಸೆಕೆಂಡ್ ಜನರೇಷನ್ನಲ್ಲಿ 3 ಟಾಲ್ ಮತ್ತು 1 ಡ್ವಾರ್ಫ್ ಪ್ಲಾಂಟನ್ನು ಗಮನಿಸ್ತಾರೆ. ಸೊ ಇದ್ರ ಮೂಲಕ ಅವ್ರಿಗೆ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಯಾವುದೋ ಒಂದು ಫ್ಯಾಕ್ಟರ್ ಇಲ್ಲಿಂದ ಒಂದು ಜನರೇಷನ್ ಇನ್ನೊಂದು ಜನರೇಷನ್ಗೆ ಟ್ರಾನ್ಸ್ಮಿಟ್ ಆಗ್ತಾ ಇದೆ, ಮಧ್ಯದಲ್ಲಿ ಅದು ಎಕ್ಸ್ಪ್ರೆಸ್ ಆಗಿಲ್ಲ, ಬಟ್ ಕೆಲವು ಸಂದರ್ಭಗಳಲ್ಲಿ ಮಾತ್ರ ಎಕ್ಸ್ಪ್ರೆಸ್ ಆಗಿದೆ ಅಂತ ಹೇಳಿ ಗೊತ್ತಾಯ್ತು. ಆ ಫ್ಯಾಕ್ಟರ್ಸ್ಗಳನ್ನು ನಾವು ಜೀನ್ಸ್ ಅಂತ ಹೇಳಿ ಕರೆದ್ವಿ, ಸರಿನಾ? ಸೊ ಇದೇ ರೀತಿ 2 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳನ್ನು ನಾವು ಕಂಬೈನ್ ಮಾಡಿ ಕ್ರಾಸ್ ಮಾಡಿ ಒಂದು ಕ್ರಾಸ್ ಪಾಲಿನೇಷನ್ ಮಾಡಿ ಪ್ರೊಡ್ಯೂಸ್ ಮಾಡಿದ್ರೆ, ಒಂದು ಪ್ರೋಜನಿಯನ್ನು ಪ್ರೊಡ್ಯೂಸ್ ಮಾಡಿದ್ರೆ ಯಾವ ರೀತಿಯ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳು ಕಂಡು ಬರುತ್ತೆ ಅದನ್ನ ನೋಡೋಣವಾ? ಓಕೆ, ಸೊ ಮಾನೋ ಹೈಬ್ರಿಡ್ ಕ್ರಾಸ್ನಲ್ಲಿ ನಿಮಗೆ ಗ್ರೆಗರ್ ಜಾನ್ ಮೆಂಡೆಲ್ ಅವರು ಎಕ್ಸ್ಪ್ಲೈನ್ ಮಾಡಿದಂಥ ಡಾಮಿನೆನ್ಸ್, ಲಾ ಆಫ್ ಡಾಮಿನೆನ್ಸ್ ಆ್ಯಂಡ್ ಲಾ ಆಫ್ ಸೆಗ್ರಿಗೇಷನ್ ಅರ್ಥ ಆಯಿತು. ಇಲ್ಲಿ ಈ ಟ್ರೇಟ್ಸ್ಗಳು ಕೆಲವು ಸಂದರ್ಭಗಳಲ್ಲಿ ನಾವಲ್ಲಿ ಒಂದೇ ಒಂದು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರಿಸ್ಟಿಕ್ನ ತಗೊಂಡು ಕ್ರಾಸ್ ಮಾಡಿದ್ದು, ಹೌದಲ್ವಾ? ಟಾಲ್ ಪ್ಲಾಂಟ್ಸ್ ಕ್ರಾಸ್ಡ್ ವಿತ್ ಡ್ವಾರ್ಫ್ ಪ್ಲಾಂಟ್, 1 ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರಿಸ್ಟಿಕ್ ಇತ್ತು, ಹೌದಲ್ವಾ? ಟಾಲ್ನೆಸ್ ಅಂಡ್ ಡ್ವಾರ್ಫ್ನೆಸ್ ಅನ್ನುವ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ಗಳಿದ್ವು. ಇಫ್ ಇನ್ ಕೇಸ್ 2-3 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ಗಳಿದ್ದು ಅಂಥ ಪ್ಲಾಂಟ್ಸ್ಗಳನ್ನು ಕ್ರಾಸ್ ಮಾಡಿದ್ರೆ ನಮ್ಗೆ ಅಲ್ಲಿ ಏನು ಸಿಗುತ್ತೆ, ಯಾವ ಪ್ರೋಜನಿ ಯಾವ ರೀತಿ ಸಿಗುತ್ತೆ ನಮಗೆ, ಓಕೆನಾ? ಅದನ್ನ ಅರ್ಥ ಮಾಡ್ಕೊಳ್ಳೋಣ ಇವಾಗ, ಓಕೆನಾ? ಸೊ ಅದನ್ನ ನಾವು ಡೈ ಹೈಬ್ರಿಡ್ ಕ್ರಾಸ್ನ ಮೂಲಕ ತಿಳ್ಕೊಳ್ತಾ ಇದೀವಿ. ಸೊ ಡೈ ಹೈಬ್ರಿಡ್ ಕ್ರಾಸ್ ಅಂತ ಹೇಳಿದ್ರೆ ಇಲ್ಲಿ ಅ ಕ್ರಾಸ್ ಬಿಟ್ವೀನ್ 2 ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್, ಓಕೆನಾ? ಸೊ ಅದನ್ನ ನಾವು ಡೈ ಹೈಬ್ರಿಡ್ ಕ್ರಾಸ್ ಅಂತ ಹೇಳಿ ಕರಿತೇವೆ, ಸರಿನಾ? ಅರ್ಥ ಆಗ್ತಿದ್ಯಾ ನಿಮಗೆ? ಅಗೇನ್ ಅಂಡ್ ಅಗೇನ್ ನೀವು ನೋಡಬೇಕು, ಓಕೆನಾ? ಅ ಕ್ರಾಸ್ ಬಿಟ್ವೀನ್ 2 ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್, ಓಕೆನಾ? 2 ಪೇರ್, ಓಕೆನಾ? 2 ಪೇರ್ ಆಫ್ ಕಾಂಟ್ರಾಸ್ಟಿಂಗ್, ಓಕೆನಾ? ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್, ಓಕೆನಾ? ಕ್ಯಾರೆಕ್ಟರಿಸ್ಟಿಕ್ಸ್, ಓಕೆ? 2 ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್, ರೈಟ್? ಸೊ ಇಲ್ಲಿ ಗ್ರೆಗರ್ ಜಾನ್ ಮೆಂಡೆಲ್ ಅವರು ಅಬ್ಸರ್ವ್ ಮಾಡುವ ಹಾಗೆ ಪೀ ಪ್ಲಾಂಟ್ಸ್ನಲ್ಲಿ ಸಾಕಷ್ಟು ರೀತಿಯ ವೇರಿಯೇಷನ್ಸ್ಗಳು, ವೆರೈಟೀಸ್ಗಳು, ವೈಲ್ಡ್ ವೆರೈಟೀಸ್ಗಳನ್ನು ಅವರು ಗಮನಿಸಿರ್ತಾರೆ, ಹೌದಲ್ವಾ? ಹೈಟ್, ಟಾಲ್ ಪ್ಲಾಂಟ್ಸ್, ಡ್ವಾರ್ಫ್ ಪ್ಲಾಂಟ್ಸ್, ಸೀಡ್ ಸ್ಟ್ರಕ್ಚರ್, ರೌಂಡ್ ಸೀಡ್ ಅಂಡ್ ರಿಂಕಲ್ಡ್ ಸೀಡ್, ಓಕೆನಾ? ಅಥವಾ ಆ ಸೀಡ್ ಕಲರ್ ಗ್ರೀನ್ ಸೀಡ್ ಅಥವಾ ಯೆಲ್ಲೋ ಸೀಡ್ಸ್. ಸೊ ಈ ರೀತಿಯಾಗಿ ಸಾಕಷ್ಟು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರಿಸ್ಟಿಕ್ಗಳನ್ನ ಅವರು ಅಬ್ಸರ್ವ್ ಮಾಡಿದ್ದಾರೆ. ಸೊ ಇಲ್ಲಿ ಏನು ಮಾಡ್ತಾರೆ, ಇಲ್ಲಿ ಪೇರೆಂಟ್ ಜನರೇಷನ್ ಅಲ್ಲಿ ನೋಡಿ 2 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರಿಸ್ಟಿಕ್ ಇರೋ ಫೀಚರ್ಸ್ ಇರೋ ಪ್ಲಾಂಟ್ಸ್ಗಳನ್ನು ಅವ್ರು ತಗೊಳ್ತಾರೆ, ಓಕೆನಾ? ಉದಾಹರಣೆಗೆ ಇಲ್ಲಿ ಈ ಚಿತ್ರದಲ್ಲಿ ನೀವು ಗಮನಿಸೋ ಹಾಗೆ ಯೆಲ್ಲೋ ರೌಂಡ್ ಪ್ಲಾಂಟ್ಸ್ ಅನ್ನ ತಗೊಳ್ತಾರೆ, ಓಕೆನಾ? ಯೆಲ್ಲೋ ಕಲರ್ಡ್ ಇರುವಂತ ರೌಂಡ್ ಶೇಪ್ ಇರುವಂತಹ ಸೀಡ್ಸ್ಗಳನ್ನ ಆ ಪ್ಲಾಂಟ್ಸ್ಗಳನ್ನ ತಗೊಳ್ತಾರೆ, ಓಕೆನಾ? ಅರ್ಥ ಆಯ್ತಾ? ಇಲ್ಲಿ ಯೆಲ್ಲೋ ಕಲರ್ಡ್ ವಿತ್ ರೌಂಡ್ ಸ್ಟ್ರಕ್ಚರ್ ಇರುವಂತಹ ಸೀಡ್ಸ್ಗಳನ್ನ ಪ್ರೊಡ್ಯೂಸ್ ಮಾಡುವಂತಹ ಪ್ಲಾಂಟ್ಸ್ಗಳನ್ನ ತಗೊಂಡು ಅದಕ್ಕೆ ಕಾಂಟ್ರಾಸ್ಟಿಂಗ್ ಆಗಿದ್ದಂತಹ ಗ್ರೀನ್ ಕಲರ್ಡ್ ಸೀಡ್ಸ್ ವಿತ್ ರಿಂಕಲ್ಡ್ ಶೇಪ್ ಇರುವಂತಹ ಪ್ಲಾಂಟ್ಸ್ಗಳ ಜೊತೆ ಕ್ರಾಸ್ ಮಾಡಿದಾಗ ಅವರಿಗೆ ಸಿಗುವಂಥ ಪ್ರೋಜನಿ ಏನು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಳೋಣ. ಸೊ ಇದರಲ್ಲಿ ಅವರು ಒಂದು ಕಾನ್ಸೆಪ್ಟ್ ಅನ್ನು ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ದಟ್ ಈಸ್ ದ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಂತ ಹೇಳಿದ್ರೆ 2-3 ಟ್ರೇಟ್ಸ್ಗಳನ್ನು ನಾವು ಕ್ರಾಸ್ ಮಾಡಿದಾಗ ಅಲ್ಲಿ ಆ ಪ್ರತಿಯೊಂದು ಟ್ರೇಟ್ಸ್ಗೆ ಕಾರಣವಾಗಿರುವಂಥ ಅಲಿಲ್ಸ್ಗಳು ಅಥವಾ ಟ್ರೇಟ್ಸ್ಗಳು ಇಂಡಿಪೆಂಡೆಂಟ್ ಆಗಿ ಅಸಾರ್ಟ್ ಆಗುತ್ತವೆ, ಓಕೆನಾ? ಸೊ ಇಲ್ಲಿ ಯಾವುದೇ ಒಂದು ಇನ್ಫ್ಲೂಯೆನ್ಸಿಂಗ್ ಫೀಚರ್ ಅನ್ನೋದಿರಲ್ಲ. ದಟ್ ಮೀನ್ಸ್ ಯಾವುದೋ ಒಂದು ಪರ್ಟಿಕ್ಯುಲರ್ ಇಲ್ಲಿನೇ ಹೋಗಿ ಕೂತ್ಕೋಬೇಕು ಅಥವಾ ಇದ್ರ ಜೊತೆನೆ ಪೇರ್ ಆಗಬೇಕು, ಓಕೆನಾ? ಉದಾಹರಣೆಗೆ ಇಲ್ಲಿ ನೋಡಿ ಟಿ ಅಂತ ಇದೆ ಅಂತ ಇಟ್ಕೊಳ್ಳಿ, ಇಲ್ಲಿ ಎರಡು ಅಲ್ಲಿಲ್ಸ್ಗಳಿದೆಯಪ್ಪ, ಓಕೆನಾ? ಸೊ ಇಲ್ಲಿ ನಾನು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಸರಿನಾ? ಸೊ ಇಲ್ಲಿ 2 ಗ್ಯಾಮೆಟ್ಸ್ಗಳು ಫಾರ್ಮ್ ಆದಾಗ ನಿಮಗೆ ಗ್ಯಾಮೆಟ್ಸ್ಗಳಲ್ಲಿ ಒಂದೊಂದು ಅಲ್ಲಿಲ್ ಇರುತ್ತಾ? ಸೊ ಈ ಟಿ ಕ್ಯಾನ್ ಗೋ ಅಂಡ್ ಬೈಂಡ್ ವಿತ್ ದಿಸ್, ಅಂದ್ರೆ ಇಲ್ಲಿರೋ ಒಂದು ಗ್ಯಾಮೆಟ್ ಇಲ್ಲಿಗೆ ಹೋಗಿ ಕುತ್ಕೋಬಹುದು ಅಥವಾ ಇಲ್ಲಿರೋದು ಇಲ್ಲಿ ಆದ್ರೂ ಕುತ್ಕೋಬಹುದು. ಇದು ಪಾಸಿಬಿಲಿಟೀಸ್, ಇದು ಇಂಡಿಪೆಂಡೆಂಟ್ ಪ್ರೋಸೆಸ್ ಅಪ್ಪ, ಓಕೆನಾ? ಸೊ ಅದೇ ರೀತಿ 2-3 ಕ್ಯಾರೆಕ್ಟರಿಸ್ಟಿಕ್, ಇದು ನಾನು ಜಸ್ಟ್ ಮಾನೋ ಹೈಬ್ರಿಡ್ ನ ಎಕ್ಸಾಂಪಲ್ ಆಗಿ ತಗೊಂಡೆ ಅಷ್ಟೇನೆ, ಓಕೆನಾ? 2-3 ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದಾಗ ನಿಮಗೆ ಯಾವ ರೀತಿ ಟ್ರೇಟ್ಸ್ಗಳು ಅಸಾರ್ಟ್ ಆಗುತ್ತವೆ ಅನ್ನೋದನ್ನ ಅವರು ತಿಳಿಸ್ಕೊಡ್ತಾರೆ, ಓಕೆನಾ? ಸೊ ಅದಕ್ಕೆ ಅವರು
ಎರಡು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಇರುವ ಪ್ಲಾಂಟ್ಸ್ ಗಳನ್ನ ತಗೊಂಡು ಕ್ರಾಸ್ ಮಾಡಿದಾಗ ಅವರಿಗೆ ಏನ್ ಸಿಗುತ್ತೆ ನೋಡಿ. ಇಲ್ಲಿ ಫಸ್ಟ್ ಅವ್ರು ಏನ್ ಮಾಡ್ತಾರೆ, ಇಲ್ಲೇ ಈ ಚಿತ್ರದಲ್ಲಿ ನಿಮಗೆ ಈ ಚಿತ್ರ ನಿಮಗೆ ಕರೆಕ್ಟಾಗಿ ಕಾಣಿಸ್ತಾ ಇದೆಯಾ? ಓಕೆ, ನಾನು ಮತ್ತಿಲ್ಲೇ ಬರಿತೀನಿ. ಓಕೆನಾ? ಸೊ ಫಸ್ಟ್ ಅವ್ರು ಏನು ಮಾಡ್ತಾರೆ, ಓಕೆ ನಾನು ಇಲ್ಲೇ ಬರೆದು ಬಿಡ್ತೀನಿ, ಸರಿನಾ? ನಿಮಗೆ ಬ್ಲ್ಯಾಕ್ನಲ್ಲಿ ಕಾಣಬಹುದು ಇಲ್ಲಿ. ಓಕೆನಾ? ಸೊ ಇಲ್ಲಿ ಯೆಲ್ಲೋ ರೌಂಡ್ ಸೀಡ್ಸ್ಗಳನ್ನು ತಗೊಳ್ತಾರೆ. ಓಕೆನಾ? ಯೆಲ್ಲೋ ರೌಂಡ್ ಸೀಡ್. ಓಕೆನಾ? ಕ್ರಾಸ್ಡ್ ವಿತ್. ಸೊ ಇಲ್ಲಿ ನೋಡಿ, ಇದೆಯಲ್ಲ ಯೆಲ್ಲೋ ಅನ್ನೋದು ಇದೆಯಲ್ಲ, ಇದು ಡಾಮಿನೆಂಟ್ ಕ್ಯಾರೆಕ್ಟರ್. ರೌಂಡ್ ಅನ್ನೋದು ಇದೆಯಲ್ಲ, ಇದು ಕೂಡ ಡಾಮಿನೆಂಟ್ ಕ್ಯಾರೆಕ್ಟರೇನೆ. ಓಕೆನಾ? ಇದಕ್ಕೆ ಕಾಂಟ್ರಾಸ್ಟಿಂಗ್ ಆಗಿ ಅವರು ಗ್ರೀನ್ ಸ್ಮಾಲ್ ವೈನ ಬರ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಸ್ಮಾಲ್ ವೈ, ಗ್ರೀನ್, ರಿಂಕಲ್ಡ್, ಸ್ಮಾಲ್ ಆರ್. ಓಕೆನಾ? ಸೊ ಇಲ್ಲಿ ಗ್ಯಾಮೆಟ್ಸ್ಗಳು ಸೆಗ್ರಿಗೇಟ್ ಆದಾಗ ಅವುಗಳಲ್ಲಿ ಪಾಸಿಬಲ್ ಗ್ಯಾಮೆಟ್ಸ್, ಆ ಪಾಸಿಬಲ್ ಅಲ್ಲಿಲ್ಸ್ಗಳು ಏನಿರುತ್ತಪ್ಪ, ಇಲ್ಲಿ ಎಷ್ಟು ಪಾಸಿಬಲ್ ಅಲ್ಲಿಲ್ಸ್ಗಳು ಫಾರ್ಮ್ ಆಗ್ಬೋದು? ಯೆಲ್ಲೋ ಆ್ಯಂಡ್ ರೌಂಡ್, ಇದು ಒಂದು ಫಾರ್ಮ್ ಆಗ್ಬೋದಲ್ವಾ? ಅದೇ ಪಾಸಿಬಿಲಿಟಿ, ಅದೊಂದೇ ಪಾಸಿಬಿಲಿಟಿ ಇರೋದು, ಹೌದಲ್ವಾ? ಇಲ್ಲಿ ಕೂಡ ಗ್ರೀನ್, ರಿಂಕಲ್ಡ್, ಇದು ಒಂದೇ ಪಾಸಿಬಿಲಿಟಿ ಇರೋದು, ಹೌದಲ್ವಾ? ಅದೇ ರೀತಿ ಸೊ ಇವೆರಡನ್ನ ಕಂಬೈನ್ ಮಾಡಿದ್ರೆ ನಿಮಗೆ F1 ಜನರೇಷನ್ನಲ್ಲಿ ಏನು ಸಿಗುತ್ತೆ? ಫಸ್ಟ್ ಡಾಮಿನೆಂಟ್ ಕ್ಯಾರೆಕ್ಟರಿಸ್ಟಿಕ್ ಬರೀರಿ, ಯೆಲ್ಲೋ, ಹೌದಾ? ವೈ ಅಂಡ್ ವೈ. ಓಕೆನಾ? ಸೊ ಯೆಲ್ಲೋ. ಓಕೆನಾ? ಸೊ ಇಲ್ಲಿ ವೈನ ಮತ್ತೆ ವೈನ ನಾನು ಬರೀತಾ ಇದ್ದೀನಿ. ಓಕೆನಾ? ಸೊ ಇದು ಗ್ರೀನ್ಗೆ ರೆಸ್ಪಾನ್ಸಿಬಲ್ ಆಗಿರುವಂಥ ಒಂದು ಜೀನ್ ಅಲ್ಲಿಲ್. ಓಕೆನಾ? ಹಾಗೆ ರೌಂಡ್, ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಸ್ಮಾಲ್ ವೈ, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್. ಸೊ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕು, F1 ಜನರೇಷನ್ನಲ್ಲಿ ದ ಕಾಂಬಿನೇಷನ್ ಆಫ್ ಹೋಮೋಸೈಗಸ್ ಯೆಲ್ಲೋ ರೌಂಡ್ ಆ್ಯಂಡ್ ಗ್ರೀನ್ ರಿಂಕಲ್ಡ್ ಪ್ಲಾಂಟ್ಸ್ ಇಂದ ನಮಗೆ ಏನು ಸಿಗ್ತಾ ಇದೆ ಅಂತ ಹೇಳಿದ್ರೆ, F1 ನಲ್ಲಿ ಆ ಕಾಂಬಿನೇಷನ್ ಆಫ್ ಹೆಟಿರೋಸೈಗಸ್ ಯೆಲ್ಲೋ ರೌಂಡ್ ಜೀನ್ಸ್ಗಳು ನಮಗೆ ಸಿಗ್ತಾ ಇದೆ. ಅರ್ಥ ಆಯ್ತಾ? ಇಲ್ಲಿ ಯೆಲ್ಲೋ ಕ್ಯಾಪಿಟಲ್ ಇದೆಯಲ್ಲ, ಸೊ ಇದು ಡಾಮಿನೆಂಟ್ ಜೀನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಈ ಡಾಮಿನೆಂಟ್ ಜೀನ್ ಇರೋದ್ರಿಂದ ಈ ಗ್ರೀನ್ ಜೀನ್ ರೆಸ್ಪಾನ್ಸಿಬಲ್, ಈ ಗ್ರೀನ್ ಕಲರ್ಗೆ ರೆಸ್ಪಾನ್ಸಿಬಲ್ ಆಗಿರುವ ಜೀನ್ ಸಪ್ರೆಸ್ ಆಗಿದೆ, ಎಕ್ಸ್ಪ್ರೆಸ್ ಆಗಿಲ್ಲ. ಅದೇ ರೀತಿ ರೌಂಡ್ ಇದೆಯಲ್ಲ, ಕ್ಯಾಪಿಟಲ್ ಆರ್ ಇದೆಯಲ್ಲ, ಇದು ರೌಂಡ್ ಅನ್ನೋದು ಡಾಮಿನೆಂಟ್ ಜೀನ್ ಆಗಿದೆ, ಕ್ಯಾಪಿಟಲ್ ಆರ್ ಅನ್ನೋದು. ಸೊ ಸ್ಮಾಲ್ ಆರ್ ಅನ್ನೋದು, ರಿಂಕಲ್ಡ್ ಅನ್ನೋದು ರಿಸೆಸಿವ್ ಜೀನ್ ಆಗಿರೋದ್ರಿಂದ ಅದು ಎಕ್ಸ್ಪ್ರೆಸ್ ಆಗಿಲ್ಲ. ಸೊ F1 ಜನರೇಷನ್ನಲ್ಲಿ ಅವರು ನೋಡ್ತಾರೆ ಹೆಟಿರೋಸೈಗಸ್ ಯೆಲ್ಲೋ ರೌಂಡ್ ಪ್ಲಾಂಟ್ಸ್ಗಳು ಅವರಿಗೆ ಸಿಗುತ್ತವೆ. ಓಕೆನಾ? ಸೊ ಅಲ್ಲಿ ಜೀನ್ಸ್ಗಳಿದೆ ಬಟ್ ಎಕ್ಸ್ಪ್ರೆಸ್ ಆಗಿಲ್ಲ. ಯಾವ್ಯಾವ ಜೀನ್ಸ್ಗಳು ಎಕ್ಸ್ಪ್ರೆಸ್ ಆಗಿಲ್ಲ ನೋಡಿ, ಈ ಗ್ರೀನ್ ಕಲರ್ಗೆ ಕಾರಣವಾಗಿರುವ ಜೀನ್ ಎಕ್ಸ್ಪ್ರೆಸ್ ಆಗಿಲ್ಲ, ರಿಂಕಲ್ಡ್ಗೆ ಇರುವಂತಹ ಜೀನ್ ಎಕ್ಸ್ಪ್ರೆಸ್ ಆಗಿಲ್ಲ. ಸೊ ದಿಸ್ ಇಸ್ ಅನ್ ಹೆಟಿರೋಸೈಗಸ್ ಯೆಲ್ಲೋ ರೌಂಡ್ ಪ್ಲಾಂಟ್ ಸಿಗುತ್ತೆ. ಓಕೆನಾ? ಅದಾದ ನಂತರ ಸೆಕೆಂಡ್ ಜನರೇಷನ್ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸೆಕೆಂಡ್ ಜನರೇಷನ್ ಅಲ್ಲಿ ಇದು ನೀವು ಎಂಟೈರ್ ಸಾಲ್ವ್ ಮಾಡೋ ಅಗತ್ಯತೆ ಇಲ್ಲ. ಓಕೆನಾ? ಸಿನ್ಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಫಿನೋಟೈಪಿಕ್ ರೇಷಿಯೋ. ಓಕೆನಾ? ಸೊ ಇಲ್ಲಿ ಏನಾಗುತ್ತೆ ಅದನ್ನ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಓಕೆನಾ? ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಅವರು ಮತ್ತೆ F1 ಜನರೇಷನ್ ಇಂಡಿವಿಜುವಲ್ಸ್ಗಳನ್ನ ಕ್ಯಾಪಿಟಲ್ ವೈ, ಸ್ಮಾಲ್ ವೈ, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್ ಮತ್ತೆ ಕ್ರಾಸ್ ಮಾಡಿದ್ರೆ, ಸೆಲ್ಫ್ ಪಾಲಿನೇಷನ್ ಮಾಡಿದ ನಂತರ ಅವ್ರಿಗೆ ಏನು ಸಿಗುತ್ತೆ ನೋಡೋಣ. ಓಕೆನಾ? ಸೊ ಹೀಗೆ ಮಾಡೋದ್ರಿಂದ ಇಲ್ಲಿ ಪಾಸಿಬಲ್ ಗ್ಯಾಮೆಟ್ಸ್ಗಳು ಯಾವ್ಯಾವ್ದು ಬರುತ್ತೆ ನೋಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಕಾಂಬಿನೇಷನ್ ನಲ್ಲಿ ಪಾಸಿಬಲ್ ಗ್ಯಾಮೆಟ್ಸ್ಗಳು ಕ್ಯಾಪಿಟಲ್ ವೈ ಆಗ್ಬೋದು, ಕ್ಯಾಪಿಟಲ್ ಆರ್ ಆಗ್ಬೋದು, ಹೌದಲ್ವಾ? ಸೊ ಇಲ್ಲಿ ಪಾಸಿಬಲ್ ಗ್ಯಾಮೆಟ್ ಕ್ಯಾಪಿಟಲ್ 1, ಕ್ಯಾಪಿಟಲ್ ಆರ್ ಆಯಿತು. ಓಕೆನಾ? ಅದೇ ರೀತಿ ಕ್ಯಾಪಿಟಲ್ ವೈ ಆ್ಯಂಡ್ ಸ್ಮಾಲ್ ಆರ್, ಇದು ಒಂದು ಪಾಸಿಬಿಲಿಟಿ ಆಗುತ್ತಲ್ವಾ? ಅದೇ ರೀತಿ ಸ್ಮಾಲ್ ಆರ್, ಯು ಕ್ಯಾನ್ ಜಸ್ಟ್ ಸೇ ಇಲ್ಲಿ ಸ್ಮಾಲ್ ಆರ್, ಕ್ಯಾಪಿಟಲ್ ಆರ್ ಆ್ಯಂಡ್ ಸ್ಮಾಲ್ ವೈ. ಓಕೆ? ಸೊ ಇದು ಕೂಡ ಆಗ್ಬೋದಾ? ಅದೇ ರೀತಿ ಸ್ಮಾಲ್ ಆರ್ ಆ್ಯಂಡ್ ಸ್ಮಾಲ್ ವೈ. ಸೊ ಇದು ಒಂದು ಪಾಸಿಬಿಲಿಟಿ ಇದೆ, ಹೌದಲ್ವಾ? ಸೊ ನೋಡಿ ಇಲ್ಲಿ ನಾನಿಲ್ಲಿ ನಿಮಗೆ ಪಾಸಿಬಿಲಿಟೀಸ್ನ ತೋರಿಸ್ತಾ ಇದ್ದೀನಿ. ಕ್ಯಾಪಿಟಲ್ ವೈ ಆ್ಯಂಡ್ ಕ್ಯಾಪಿಟಲ್ ಆರ್ ಒಂದು ಫಾರ್ಮಾ, ಒಂದು ಪಾಸಿಬಲ್ ಗ್ಯಾಮೆಟ್ ಇದೆಯಾ? ಅದೇ ರೀತಿ ಸ್ಮಾಲ್ ವೈ, ಕ್ಯಾಪಿಟಲ್ ಆರ್. ಓಕೆನಾ? ಸ್ಮಾಲ್ ವೈ, ಕ್ಯಾಪಿಟಲ್ ಆರ್, ಇದೊಂದು ಪಾಸಿಬಿಲಿಟಿ ಇದೆಯಾ? ಅದೇ ರೀತಿ ಕ್ಯಾಪಿಟಲ್ ವೈ ಆ್ಯಂಡ್ ಸ್ಮಾಲ್ ಆರ್, ಇದೊಂದು ಗ್ಯಾಮೆಟ್ ಪಾಸಿಬಲ್ ಆಗೋ ಚಾನ್ಸಸ್ ಇದೆಯಾ? ಅದೇ ರೀತಿ ಸ್ಮಾಲ್ ವೈ, ಸ್ಮಾಲ್ ಆರ್. ಓಕೆನಾ? ಸೊ ಇದು ಒಂದು ಪಾಸಿಬಿಲಿಟಿ ಇದೆಯಲ್ವಾ? ಸೊ ಎಲ್ಲ ಪಾಸಿಬಲ್ ಗ್ಯಾಮೆಟ್ಸ್ನ ಬರ್ಕೊಂಡು ಅವುಗಳನ್ನ ಕ್ರಾಸ್ ಮಾಡ್ತಾ ಹೋಗೋಣ ವಿತ್ ದ ಹೆಲ್ಪ್ ಆಫ್ ಪೊನ್ನೆಟ್ ಸ್ಕ್ವೇರ್. ಓಕೆನಾ? ಸೊ ಈ ಸ್ಕ್ವೇರ್ ಬಾಕ್ಸಸ್ಗಳೇನಿದೆ ಇದನ್ನ ನಾವು
ಪನ್ನಟ್ ಸ್ಕ್ವೇರ್ಸ್ ಅಂತ ಹೇಳಿ ಕರಿತೇವೆ. ಸೊ ಇದರ ಮೂಲಕ ನಾವು ಜೆನೆಟಿಕ್ ಡಯಾಗ್ರಾಮ್ಸ್ಗಳನ್ನು ಸಾಲ್ವ್ ಮಾಡ್ಬೋದು ಅಥವಾ ಜೆನೆಟಿಕ್ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ಬೋದು, ಸರಿನಾ? ಸೊ ಹೀಗೆ ಕ್ರಾಸ್ ಮಾಡಿದ್ರೆ ಸೊ ಇವೆರಡು F1 ಜನರೇಷನ್ ಇಂಡಿವಿಜುವಲ್ಸ್ಗಳನ್ನ ಕ್ರಾಸ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ? ಓಕೆನಾ, ಇಲ್ಲಿ ನಿಮಗೆ ಗಮನಿಸ್ಬೋದು, ಇಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ? ಕಾಣಿಸ್ತಾ ಇದೆಯಾ? ಓಕೆ, ಕಾಣಿಸ್ತಾ ಇದೆ. ಓಕೆ, ಸೊ ಇಲ್ಲಿ ನಿಮಗೆ ಗೊತ್ತಾಗ್ತಿದೆಯೋ ಇಲ್ವೋ? ಓಕೆ, ನಾನು ಇಲ್ಲಿ ಒಂದ್ಸತಿ ಬರ್ದು ಬಿಡ್ತೀನಿ, ಸರಿನಾ? ಸೊ ಇಲ್ಲಿ ನಾವು ಈ ಡೈಹೈಬ್ರಿಡ್ ಕ್ರಾಸ್ ಅನ್ನ ಒಂದ್ಸತಿ ಪನ್ನಟ್ ಸ್ಕ್ವೇರ್ ನಲ್ಲಿ ಕ್ರಾಸ್ ಮಾಡಿ ನೋಡೋಣ, ಓಕೆನಾ? ಸೊ ಹೇಗೆ ಬರುತ್ತೆ ರಿಸಲ್ಟ್ ಅನ್ನೋದು ನಮಗೆ ಅರ್ಥ ಆಗುತ್ತೆ, ಓಕೆನಾ? ಸೊ ಇಲ್ಲಿ ನಾವು ಮೊದಲು ಪಾಸಿಬಲ್ ಗ್ಯಾಮೆಟ್ಸ್ ಗಳನ್ನ ಬರ್ಕೊಳ್ತಾ ಹೋಗೋಣ, ಓಕೆನಾ? ಸೊ F1 ಜನರೇಷನ್ ನಲ್ಲಿ ನಮಗೆ ಯಾವ ಆಫ್ ಸ್ಪ್ರಿಂಗ್ಸ್ ಬಂದಿತ್ತು? ಕ್ಯಾಪಿಟಲ್ ವೈ, ಹೌದಲ್ವಾ? ಕ್ಯಾಪಿಟಲ್ ವೈ, ಸ್ಮಾಲ್ ವೈ, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್. ಇದರಲ್ಲಿ ಈ ಆಫ್ ಸ್ಪ್ರಿಂಗ್ ನನಗೆ F1 ನಲ್ಲಿ ಬಂದಿತ್ತು, ಹೌದಲ್ವಾ? ಸೊ ಇದರಲ್ಲಿ ಪಾಸಿಬಲ್ ಗ್ಯಾಮೆಟ್ಸ್ ನಾವು ಬರ್ಕೊಂಡಿದ್ವಾ? ಯಾವ್ಯಾವ ಪಾಸಿಬಲ್ ಗ್ಯಾಮೆಟ್ಸ್ ಅದು? ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್, ಅಂಡ್ ದ ಸೇಮ್ ವೈ ಕ್ಯಾಪಿಟಲ್ ವೈ, ಸ್ಮಾಲ್ ಆರ್, ಓಕೆನಾ? ಸೊ ಇಲ್ಲಿ ಕ್ಯಾಪಿಟಲ್ ವೈ ಅನ್ನೋದು ಯೆಲ್ಲೋ ಕಲರ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ, ಸ್ಮಾಲ್ ವೈ ಅನ್ನೋದು ಗ್ರೀನ್ ಕಲರ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ, ಹೌದಲ್ವಾ? ಹಾಗೆ ಕ್ಯಾಪಿಟಲ್ ಆರ್ ಅನ್ನೋದು ರೌಂಡ್ ಕಲರ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ, ಸ್ಮಾಲ್ ಆರ್ ಅನ್ನೋದು ರೌಂಡ್ ಶೇಪ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ, ಸ್ಮಾಲ್ ಆರ್ ಅನ್ನೋದು ರಿಂಕಲ್ಡ್ ಶೇಪ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು, ಓಕೆನಾ? ಸೊ ಪಾಸಿಬಲ್ ಗ್ಯಾಮೆಟ್ಸ್ ಬರ್ಕೊಳ್ತಾ ಇದೀವಾ? ಒನ್ಸ್ ಅಗೇನ್ ಬರ್ಕೊಳ್ತಾ ಇದೀವಿ, ಓಕೆನಾ? ಸೊ ಇಲ್ಲಿ ಒನ್ಸ್ ಅಗೇನ್ ಸ್ಮಾಲ್ ವೈ, ಕ್ಯಾಪಿಟಲ್ ಆರ್, ಆಯ್ತಾ? ಸ್ಮಾಲ್ ವೈ, ಸ್ಮಾಲ್ ಆರ್, ಓಕೆನಾ? ಸ್ಮಾಲ್ ವೈ, ಸ್ಮಾಲ್ ಆರ್, ಓಕೆನಾ? ಸೊ ಈ ಪಾಸಿಬಲ್ ಗ್ಯಾಮೆಟ್ಸ್ ಗಳು ಬಂದ ನಂತರ ಪನ್ನಟ್ ಸ್ಕ್ವೇರ್ ನ ಡ್ರಾ ಮಾಡ್ಕೊಂಡ್ಬಿಡೋಣ, ಓಕೆ? ಸೊ ಇಲ್ಲಿ ಒಂದು ಲೈನ್, ಇಲ್ಲೊಂದು ಲೈನ್, ಹಾಗೆ ಲೈನ್ಸ್ ಗಳನ್ನ ಹಾಕೊಂಡ್ಬಿಟ್ರೆ ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು, ಓಕೆನಾ? ಸೊ ಇಲ್ಲಿ ಒನ್ಸ್ ಅಗೈನ್ ಈ ಕಡೆನೂ ಬರ್ಕೊಂಡ್ಬಿಡೋಣ, ಓಕೆನಾ? ಇಲ್ಲಿ ನಾವು ಮೇಲ್ ಅಂಡ್ ಫೀಮೇಲ್ ಆರ್ಗ್ಯಾನಿಸಮ್ಸ್ ಗಳನ್ನ ಕ್ರಾಸ್ ಮಾಡ್ತಾ ಇದೀವಿ, ಸೊ ಹಾಗಾಗಿ ಇಲ್ಲಿ ಬರ್ಕೊಂಡಿದೀವಿ. ನೆಕ್ಸ್ಟ್ ಇಲ್ಲಿ ಕೂಡ ಬರ್ಕೊಳ್ತಾ ಹೋಗೋಣ. ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್, ಫಸ್ಟ್ ಪಾಸಿಬಲ್ ಆಫ್ ಸ್ಪ್ರಿಂಗ್. ಅಗೇನ್ ಕ್ಯಾಪಿಟಲ್ ವೈ, ಸ್ಮಾಲ್ ಆರ್, ಅದೇ ರೀತಿ ಸ್ಮಾಲ್ ವೈ, ಕ್ಯಾಪಿಟಲ್ ಆರ್, ಓಕೆನಾ? ಸೊ ಆಲ್ವೇಸ್ ಯು ರೈಟ್ ಡಾಮಿನೆಂಟ್ ಜೀನ್ ಆಸ್ ಫಸ್ಟ್. ಅಗೈನ್ ದಿಸ್ ಇಸ್ ಫೈನ್, ಓಕೆನಾ? ಅದಾದ ನಂತರ ಸ್ಮಾಲ್ ವೈ, ಸ್ಮಾಲ್ ಆರ್, ಓಕೆನಾ? ಸೊ ಈ ಪಾಸಿಬಲ್ ಗ್ಯಾಮೆಟ್ಸ್ ಗಳಾಯ್ತಾ? ಸೊ ಈಗ ನಾವು ಈ ಬಾಕ್ಸ್ ಅನ್ನ ನೀಟಾಗಿ ಕ್ಲೋಸ್ ಮಾಡ್ಕೊಂಡ್ಬಿಡೋಣವಾ? ನೆಕ್ಸ್ಟ್, ಓಕೆ? ಸೊ ಇದಾದ ನಂತರ ಜಸ್ಟ್ ಮಲ್ಟಿಪ್ಲಿಕೇಶನ್ ತರ ಕ್ರಾಸ್ ಮಾಡ್ತಾ ಹೋಗ್ರು ಅಷ್ಟೇ, ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ, ಓಕೆನಾ? ಸೊ ಈ ಕ್ಯಾಪಿಟಲ್ ವೈ ಅಂಡ್ ಕ್ಯಾಪಿಟಲ್ ಆರ್, ಸೊ ಇವೆರಡನ್ನ ಕ್ರಾಸ್ ಮಾಡಿದ್ರೆ ನಮಗೆ ಏನ್ ಸಿಗುತ್ತೆ? ಫಸ್ಟ್ ಪ್ರೋಜನಿ ಬಂದು, ಫಸ್ಟ್ ಪ್ರೋಜನಿ ಔಟ್ ಆಫ್ ಪಾಸಿಬಲ್ 16 ಪ್ರೋಜಿನಲ್ಲಿ ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಆರ್, ಹೌದಲ್ವಾ? ಇದು ಬಂತಲ್ವಾ? ಸೊ ಇದು ನಮಗೆ ಯಾವ ರೀತಿ ಇದೆ? ಇದು ನಮಗೆ ಜಸ್ಟ್ ಫಿನೋಟೈಪಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ಬರ್ಕೊಳ್ತಾ ಹೋಗೋಣ. ನಾಟ್ ನಮಗೆ ಇಲ್ಲಿ ಜೀನೋಟೈಪ್ ಅವಶ್ಯಕತೆ ಇಲ್ಲ. ಫಿನೋಟೈಪ್ ಅಂದ್ರೆ ಮಾರ್ಫಾಲಜಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ, ಸರಿನಾ? ಓಕೆ, ಮೊದಲನೇ ಆಫ್ ಸ್ಪ್ರಿಂಗ್ ಏನ್ ಬಂತು ನಮಗೆ? ಮೊದಲನೇ ಆಫ್ ಸ್ಪ್ರಿಂಗ್ ನಮಗೆ ಯೆಲ್ಲೋ ರೌಂಡ್ ಬಂತು, ಓಕೆನಾ? ಯೆಲ್ಲೋ ರೌಂಡ್ ಬಂತು, ಹೌದಲ್ವಾ? ಅದೇ ರೀತಿ ಈ ರೀತಿ ಒಂದೊಂದನ್ನು ಬರ್ಕೊಂಡು ಅವುಗಳ ಫಿನೋಟೈಪಿಕ್ ಅನ್ನ ಹೆಸರಿಸ್ತಾ ಹೋಗೋಣ ಮೊದಲು, ಓಕೆನಾ? ಸೊ ಮೊದಲು ಬರ್ಕೊಂಡು ಹೋಗ್ಬಿಡೋಣ. ಸೊ ಯಾವ್ಯಾವ್ದು ಬರ್ತಪ್ಪ? ಅಗೇನ್ ಈ ಕ್ಯಾಪಿಟಲ್ ವೈ ಅಂಡ್ ಆರ್ ವಿತ್ ದಿಸ್ ಅಂಡ್ ದಿಸ್, ಓಕೆನಾ? ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್, ಹೌದಲ್ವಾ? ಸೊ ಇದು ಮತ್ತೆ ಇದು ಕ್ರಾಸ್ ಮಾಡ್ತಾ ಇದೀವಿ. ಅದೇ ರೀತಿ ದಿಸ್ ಒನ್ ಅಂಡ್ ದಿಸ್ ಒನ್, ಓಕೆನಾ? ಕ್ಯಾಪಿಟಲ್ ವೈ ಇದೆ, ಇಲ್ಲಿ ಸ್ಮಾಲ್ ವೈ ಇದೆ, ಕ್ಯಾಪಿಟಲ್ ಆರ್ ಇದೆ, ಮತ್ತೆ ಕ್ಯಾಪಿಟಲ್ ಆರ್ ಇದೆ. ಸೊ ಇವೆರಡರ ಕಾಂಬಿನೇಷನ್, ಓಕೆನಾ? ಅದೇ ರೀತಿ ಇವೆರಡರ ಕಾಂಬಿನೇಷನ್, ಓಕೆನಾ? ಕ್ಯಾಪಿಟಲ್ ವೈ, ಸ್ಮಾಲ್ ವೈ, ಓಕೆ? ಸ್ಮಾಲ್ ವೈ, ಓಕೆ? ಸ್ಮಾಲ್ ವೈ, ಅದೇ ರೀತಿ ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್, ಓಕೆನಾ? ಸೊ ಈ ರೀತಿ ಪ್ರತಿಯೊಂದನ್ನು ಕ್ರಾಸ್ ಮಾಡ್ತಾ ಬರೋಣ. ಇಲ್ಲಿ ಒನ್ಸ್ ಅಗೇನ್ ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್, ನಂತರ ಕ್ಯಾಪಿಟಲ್ ವೈ, ದಿಸ್ ಅಂಡ್ ದಿಸ್, ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ವೈ, ಸ್ಮಾಲ್ ಆರ್, ಓಕೆನಾ? ಸೊ ಅಗೇನ್ ದಿಸ್ ಅಂಡ್ ದಿಸ್, ಕ್ಯಾಪಿಟಲ್ ವೈ, ಸ್ಮಾಲ್ ವೈ, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್, ಓಕೆನಾ? ನಂತರ ಕ್ಯಾಪಿಟಲ್ ವೈ, ಸ್ಮಾಲ್ ವೈ, ಓಕೆ? ಸ್ಮಾಲ್ ಆರ್, ರೈಟ್? ಅಗೇನ್ ದಿಸ್ ಅಂಡ್ ದಿಸ್. ಇಲ್ಲಿ ನಾನು ಡಾಮಿನೆಂಟ್ ಜಿನ್ನ ಫಸ್ಟ್ ಬರೀತಾ ಇದ್ದೀನಿ. ಕ್ಯಾಪಿಟಲ್ ವೈ ಇದೆ, ಇಲ್ಲಿ ನೋಡಿ ಕ್ಯಾಪಿಟಲ್ ವೈ ಇದೆ, ಹಾಗೆ ಸ್ಮಾಲ್ ವೈ ಇದೆ. ಸೊ ಆಲ್ವೇಸ್ ಯು ರೈಟ್ ಡಾಮಿನೆಂಟ್ ಜೀನ್ ಫಸ್ಟ್, ಸಿನ್ಸ್ ದ ಡಾಮಿನೆಂಟ್ ಜೀನ್ಸ್ ಎಕ್ಸ್ಪ್ರೆಸಸ್, ಓಕೆನಾ? ಇಟ್ ವಿಲ್ ಬಿ ಈಸಿ ಫಾರ್ ಅಸ್ ಟು ಐಡೆಂಟಿಫೈ, ಓಕೆನಾ?
ಸೊ ಕ್ಯಾಪಿಟಲ್ ವೈ ಇದೆ, ಸ್ಮಾಲ್ ವೈ ಇದೆ, ನಂತರ ಕ್ಯಾಪಿಟಲ್ ಆರ್ ಇದೆ, ಕ್ಯಾಪಿಟಲ್ ಆರ್ ಇದೆ. ಓಕೆನಾ? ಅದೇ ರೀತಿ ಕ್ಯಾಪಿಟಲ್ ವೈ, ಸ್ಮಾಲ್ ವೈ, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್. ಓಕೆನಾ? ಅದಾದ್ಮೇಲೆ ಸ್ಮಾಲ್ ವೈ, ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಆರ್. ಇದು ಮತ್ತೆ ಇದು. ಓಕೆನಾ? ಗಮನಿಸ್ತಾ ಹೋಗ್ಬೇಕು ನೀವು, ಅಬ್ಸರ್ವ್ ಮಾಡಿ, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಓಕೆನಾ? ನೆಕ್ಸ್ಟ್ ಇದು ಮತ್ತೆ ಇದು, ಸ್ಮಾಲ್ ವೈ, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್. ರೈಟ್? ಅದಾದ ನಂತರ ಕ್ಯಾಪಿಟಲ್ ವೈ, ಸ್ಮಾಲ್ ವೈ. ಓಕೆನಾ? ಇಲ್ಲಿ ಸ್ಮಾಲ್ ವೈ ಇದೆ ನೋಡಿ, ಕ್ಯಾಪಿಟಲ್ ವೈ, ಸ್ಮಾಲ್ ವೈ, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್, ದಿಸ್ ಅಂಡ್ ದಿಸ್. ಓಕೆ? ಮತ್ತೆ ದಿಸ್ ಅಂಡ್ ದಿಸ್. ಓಕೆನಾ? ಕ್ಯಾಪಿಟಲ್ ವೈ, ಸ್ಮಾಲ್ ಆರ್. ರೈಟ್? ಅದಾದ್ಮೇಲೆ ಕ್ಯಾಪಿಟಲ್ ವೈ, ಇಲ್ಲಿ ಕ್ಯಾಪಿಟಲ್ ಇದೆಯಾ? ಸಾರಿ, ಸ್ಮಾಲ್ ಇದೆ. ಸ್ಮಾಲ್ ವೈ, ಕ್ಯಾಪಿಟಲ್ ಆರ್ ಒಂದಿದೆ, ಆಮೇಲೆ ಸ್ಮಾಲ್ ಆರ್ ಇದೆ. ಲಾಸ್ಟ್ ಒನ್ ನೋಡಪ್ಪ, ಸ್ಮಾಲ್ ವೈ, ಸ್ಮಾಲ್ ಆರ್. ರೈಟ್? ಸೊ ಈ ಪ್ರೋಜನಿ ಬಂತ. ಸೊ ಇವುಗಳ ಫಿನೋಟೈಪಿಕ್ ಕ್ಯಾರೆಕ್ಟರಿಸ್ಟಿಕ್ಗಳನ್ನ ನಾವು ಹೆಸರಿಸ್ತಾ ಹೋಗೋಣ. ಮೊದಲನೇದು ನಮಗೆ ಎಲ್ಲೋ ರೌಂಡ್ ಸಿಕ್ತಾ? ನಂತರ ಎಲ್ಲೋ ರೌಂಡ್ ಅಂತ ನಾವು ಹೆಂಗ್ ಹೇಳಿದ್ವಿ? ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ದಿಸ್ ಕ್ಯಾಪಿಟಲ್ ವೈ ರೆಪ್ರೆಸೆಂಟ್ಸ್ ಎಲ್ಲೋ, ಕ್ಯಾಪಿಟಲ್ ಆರ್ ರೆಪ್ರೆಸೆಂಟ್ಸ್ ರೌಂಡ್. ಹೌದಲ್ವಾ? ಸ್ಮಾಲ್ ವೈ ರೆಪ್ರೆಸೆಂಟ್ಸ್ ಗ್ರೀನ್, ಸ್ಮಾಲ್ ಆರ್ ರೆಪ್ರೆಸೆಂಟ್ಸ್ ರಿಂಕಲ್ಡ್. ಓಕೆನಾ? ಸೊ ಈ ಡಾಮಿನೆಂಟ್ ಜೀನ್ಗಳಿರೋದ್ರಿಂದ ನಮಗೆ ಎಲ್ಲೋ ರೌಂಡ್ ಅಂತ ಗೊತ್ತಾಯ್ತು. ಇಲ್ಲೂ ಕ್ಯಾಪಿಟಲ್ ವೈ ಅಂಡ್ ಕ್ಯಾಪಿಟಲ್ ಆರ್ ಇದೆ. ಸೊ ದಿಸ್ ಈಸ್ ಆಲ್ಸೋ ಎಲ್ಲೋ ರೌಂಡ್. ಹೌದಲ್ವಾ? ಎಲ್ಲೋ ರೌಂಡ್. ಅದೇ ರೀತಿ ಇಲ್ಲಿ ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್, ದಿಸ್ ಆಲ್ಸೋ ಎಲ್ಲೋ ರೌಂಡ್. ಓಕೆ? ಎಲ್ಲೋ ರೌಂಡ್. ಅದಾದ ನಂತರ ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್, ಇದು ಕೂಡ ಎಲ್ಲೋ ರೌಂಡ್. ಓಕೆನಾ? ಎಲ್ಲೋ ರೌಂಡೇನೆ. ರೈಟ್? ಎಲ್ಲೋ ರೌಂಡ್. ಓಕೆ? ಸೊ ಹಾಗೆ ಇದು ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್ ಇದೆ, ಇದು ಕೂಡ ಎಲ್ಲೋ ರೌಂಡೇನೆ, ಎಲ್ಲೋ ರೌಂಡ್ ಇದೆ. ರೈಟ್? ಅದಾದ್ಮೇಲೆ ಇಲ್ಲಿ ನೋಡಿ, ಕ್ಯಾಪಿಟಲ್ ವೈ ಇದೆ, ಬಟ್ ದಿಸ್ ಈಸ್ ಸ್ಮಾಲ್ ಆರ್. ಸಿ, ದಿ ಸ್ಮಾಲ್ ಆರ್ ಅನ್ನೋದು ಎರಡೂ ಕೂಡ ಹೋಮೋಸೈಗಸ್ ಕಂಡೀಷನ್ ನಲ್ಲಿ ಇದ್ದಾಗ, whenever these recessive genes are in homozygous condition, they are expressed. ಓಕೆನಾ? ಸೊ ಇಲ್ಲಿ ರಿಸೆಸಿವ್ ಜೀನ್ಸ್ಗಳು ಹೋಮೋಸೈಗಸ್ ಕಂಡೀಷನ್ ಇರೋದ್ರಿಂದ, ಅಂದ್ರೆ ಎರಡು ಒಂದೇ ತರನಾಗಿರೋದ್ರಿಂದ ಇಲ್ಲಿ ಆ ಹೋಮೋಸೈಗಸ್ ರಿಸೆಸಿವ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಅನ್ನೋದು ಎಕ್ಸ್ಪ್ರೆಸ್ ಆಗಿದೆ ಅಂತ ಅರ್ಥ. ಓಕೆನಾ? ಸೊ ಇಲ್ಲಿ ಕ್ಯಾಪಿಟಲ್ ವೈ ಇದೆ, ಸೊ ಎಲ್ಲೋ ಏನೋ ಇದೆ, ಬಟ್ ಇಲ್ಲಿ ಸ್ಮಾಲ್ ಆರ್ ಇರೋದ್ರಿಂದ ಇದೇನಾಗುತ್ತೆ? ಎಲ್ಲೋ ರಿಂಕಲ್ಡ್. ಓಕೆನಾ? ಎಲ್ಲೋ ರಿಂಕಲ್ಡ್ ಆಗುತ್ತೆ. ಓಕೆನಾ? ಅದೇ ರೀತಿ ಇಲ್ಲಿ ಓಕೆ, ಎಲ್ಲೋ ರಿಂಕಲ್ನ ನಾವು ಬೇರೆ ಬಣ್ಣದಲ್ಲಿ ಬರ್ದ್ಬಿಡೋಣ. ಓಕೆ? ಸೊ ಎಲ್ಲೋ ರಿಂಕಲ್ನ ನಾವು ಬೇರೆ ಬಣ್ಣದಲ್ಲಿ ಬರೆಯೋಣ. ಓಕೆ? ರೆಡ್ ಬೇಡ. ಓಕೆ, ವೈಟ್ ಅಲ್ಲಿ ಬರೆಯೋಣ. ಫೈನ್. ಸೊ ದಿಸ್ ಈಸ್ ಎಲ್ಲೋ, ಸಾರಿ, ಸೊ ದಿಸ್ ಈಸ್ ಎಲ್ಲೋ ರಿಂಕಲ್ಡ್. ಓಕೆನಾ? ರಿಂಕಲ್ಡ್. ಓಕೆನಾ? ಸೊ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ. ಸೊ ಇಲ್ಲಿ ಮತ್ತೆ ಎಲ್ಲೋ ಕ್ಯಾಪಿಟಲ್ ವೈ ಇದೆ, ಕ್ಯಾಪಿಟಲ್ ಆರ್ ಇದೆ. ರೈಟ್? ಸೊ ದಿಸ್ ವಿಲ್ ಬಿಕಮ್ ಎಲ್ಲೋ ರೌಂಡ್. ಹೌದಲ್ಲ? ಎಲ್ಲೋ ರೌಂಡ್. ಒನ್ಸ್ ಅಗೈನ್ ನೋಡಿ, ಮತ್ತೆ ಇಲ್ಲಿ ಸ್ಮಾಲ್ ಆರ್ ಕಾಣಿಸ್ತಾ ಇದೆ. ಸ್ಮಾಲ್ ಆರ್ ಇದ್ರೆ ರಿಸೆಸಿವ್ ಕ್ಯಾರೆಕ್ಟರಿಸ್ಟಿಕ್ ಎಕ್ಸ್ಪ್ರೆಸ್ ಆಗಿದೆ ಅಂತ ಹೇಳಿ ರಿಂಕಲ್ಡ್ ಅಂತ. ಓಕೆನಾ? ಕ್ಯಾಪಿಟಲ್ ವೈ ಏನೋ ಇದೆ, ಸೊ ಅದು ಹಾಗಾಗಿ ಎಲ್ಲೋ. ಓಕೆ? ಎಲ್ಲೋ. ಓಕೆನಾ? ಸೊ ಎಲ್ಲೋ ಏನೋ ಇದೆ, ಎಲ್ಲೋ ಜೊತೆಗೆ ನಮಗೇನಿದೆ? ರಿಂಕಲ್ಡ್ ಇದೆ. ರಿಂಕಲ್ಡ್. ಓಕೆನಾ? WRI ಅಂತ ಬರೀತಾ ಇದ್ದೀನಿ, ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ಅಷ್ಟೇ. ಓಕೆನಾ? ಅದಾದ ನಂತರ ಇಲ್ಲಿ ಕ್ಯಾಪಿಟಲ್ ವೈ ಇದೆ, ಕ್ಯಾಪಿಟಲ್ ಆರ್ ಇದೆ, ಸೊ ಹಾಗಾಗಿ ದಿಸ್ ವಿಲ್ ಬಿಕಮ್ ವಾಟ್? ದಿಸ್ ವಿಲ್ ಬಿಕಮ್ ಎಲ್ಲೋ ರೌಂಡ್. ಓಕೆನಾ? ಎಲ್ಲೋ ರೌಂಡ್. ಓಕೆ? ಎಲ್ಲೋ ರೌಂಡ್. ಅದಾದ್ಮೇಲೆ ಸೊ ದಿಸ್ ವಿಲ್ ಬಿಕಮ್ ವಾಟ್? ದಿಸ್ ವಿಲ್ ಬಿಕಮ್ ಅಗೈನ್ ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್, ಎಲ್ಲೋ ರೌಂಡ್. ರೈಟ್? ಎಲ್ಲೋ ರೌಂಡ್ ಇದೆ. ಓಕೆನಾ? ಇಲ್ಲಿ ನೋಡಿ, ಇಲ್ಲಿ ಸ್ಮಾಲ್ ವೈ ಇದೆ. ಸೊ ಸ್ಮಾಲ್ ವೈ ಒನ್ಸ್ ಅಗೇನ್ ರಿಸೆಸಿವ್ ಜೀನ್ಸ್ ಗಳಿದೆ. ಸೊ ಸ್ಮಾಲ್ ವೈ ರೆಪ್ರೆಸೆಂಟ್ಸ್ ವಾಟ್? ಸ್ಮಾಲ್ ವೈ ರೆಪ್ರೆಸೆಂಟ್ಸ್ ಗ್ರೀನ್ ಕಲರ್. ರೈಟ್? ಸೊ ದಿಸ್ ವಿಲ್ ಬಿಕಮ್ ವಾಟ್? ಗ್ರೀನ್. ಕ್ಯಾಪಿಟಲ್ ಆರ್ ಇರೋದ್ರಿಂದ ಅದು ರೌಂಡ್ ಆಗುತ್ತೆ. ಓಕೆನಾ? ಸೊ ದಿಸ್ ವಿಲ್ ಬಿಕಮ್ ಗ್ರೀನ್ ರೌಂಡ್. ಓಕೆನಾ? ಗ್ರೀನ್ ರೌಂಡ್. ಓಕೆನಾ? ಗ್ರೀನ್ ರೌಂಡ್. ಇಲ್ಲಿ ಒನ್ಸ್ ಅಗೈನ್ ಸ್ಮಾಲ್ ವೈ ಇದೆ, ದಿಸ್ ಆಲ್ಸೋ ವಿಲ್ ಬಿಕಮ್ ಗ್ರೀನ್. ಓಕೆ? ಕ್ಯಾಪಿಟಲ್ ಆರ್ ಇರೋದ್ರಿಂದ ದಿಸ್ ವಿಲ್ ಬಿ ರೌಂಡ್ ಸೀಡೆಡ್. ಓಕೆನಾ? ಗ್ರೀನ್ ರೌಂಡ್ ಅಲ್ಲೊಂದಾಯ್ತು. ಅಗೈನ್ ಇಲ್ಲಿ ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್ ಇರೋದ್ರಿಂದ ದಿಸ್ ವಿಲ್ ಬಿಕಮ್ ವಾಟ್? ಎಲ್ಲೋ ರೌಂಡ್. ಎಲ್ಲೋ ರೌಂಡ್. ಓಕೆ? ಅಗೈನ್ ಕ್ಯಾಪಿಟಲ್ ವೈ, ಸ್ಮಾಲ್ ಆರ್ ನೋಡಿ, ಇಲ್ಲಿ ಒನ್ಸ್ ಅಗೈನ್ ಸ್ಮಾಲ್ ಆರ್ ಬರ್ತಾ ಇದೆ. ಸ್ಮಾಲ್ ಆರ್ ಇದ್ದಂತ ಹೇಳಿದ್ರೆ
ದಟ್ ಈಸ್ ರಿಂಕಲ್ಡ್, ಹೌದಲ್ವಾ? ಸೊ ಕ್ಯಾಪಿಟಲ್ ವೈ ಇರೋದ್ರಿಂದ ಎಲ್ಲೋ, ಸ್ಮಾಲ್ ಆರ್ ಇರೋದ್ರಿಂದ ರಿಂಕಲ್ಡ್. ಓಕೆ, ರಿಂಕಲ್ಡ್. ನೆಕ್ಸ್ಟ್ ಸ್ಮಾಲ್ ವೈ ಇದೆ, ದಟ್ ಮೀನ್ಸ್ ಗ್ರೀನ್, ಹೌದಲ್ಲ? ಗ್ರೀನ್ ರೌಂಡ್ ಇದೆ, ಕ್ಯಾಪಿಟಲ್ ಆರ್ ಇರೋದ್ರಿಂದ ರೌಂಡ್ ಬರಿತಾ ಇದೀವಿ. ಲಾಸ್ಟ್ ಒನ್ ನೋಡಿ, ಸ್ಮಾಲ್ ವೈ ಸ್ಮಾಲ್ ಆರ್. ಸೊ ದಟ್ ಮೀನ್ಸ್ ಬೋತ್ ಆಫ್ ದೆಮ್ ಆರ್ ರಿಸೆಸಿವ್ ಟ್ರೇಟ್ಸ್, ರಿಸೆಸಿವ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳು ಅದು. ಓಕೆನಾ? ಸೊ ಹಾಗಾಗಿ ದಿಸ್ ವಿಲ್ ಬಿಕಮ್ ವಾಟ್? ಗ್ರೀನ್ ರಿಂಕಲ್ಡ್. ಓಕೆನಾ? ಗ್ರೀನ್ ರಿಂಕಲ್ಡ್. ಓಕೆ, ಗ್ರೀನ್ ರಿಂಕಲ್ಡ್. ಓಕೆನಾ? ಸೊ ಹೀಗೆ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಇಲ್ಲಿ ಫಿನೋಟೈಪಿಕ್ ಕ್ಯಾರೆಕ್ಟರಿಸ್ಟಿಕ್ ಅನ್ನೋದು ನಮಗೆ ಕಾಣಿಸುತ್ತೆ. ನಾವು ಜಸ್ಟ್ ಮಾರ್ಫಾಲಜಿಯನ್ನು ನೋಡಿದ್ರೆ ಎಷ್ಟು ಯೆಲ್ಲೋ ರೌಂಡ್ ಪ್ಲಾಂಟ್ಗಳಿದೆ ಲೆಕ್ಕ ಹಾಕಿ. 1 2 3 4 5 6 7 8 9. ಸೊ ಟೋಟಲ್ ಎಷ್ಟಿದೆ? ಟೋಟಲ್ 9 ಯೆಲ್ಲೋ ರೌಂಡ್ ಇದೆ, 9 ಯೆಲ್ಲೋ ರೌಂಡ್ ಇದೆ. ಓಕೆನಾ? ಓಕೆನಾ? ಸೊ ಇಲ್ಲಿ ನಾನು ಅದೇ ಕಲರ್ನಲ್ಲಿ ಬರೆದ್ಬಿಡ್ತೀನಿ, ಈಸಿಯಾಗಿ ಅರ್ಥ ಆಗಲಿ. ಓಕೆನಾ? ಸೊ ಟೋಟಲ್ ಎಷ್ಟಿದೆಯಪ್ಪ? ಟೋಟಲ್ 9 ಯೆಲ್ಲೋ ರೌಂಡ್ ಇದೆ, 9 ಯೆಲ್ಲೋ ರೌಂಡ್. ಅದಾದ ನಂತರ ನೆಕ್ಸ್ಟ್ ಎಲ್ಲೋ ಏನೋ ಡಾಮಿನೆಂಟ್ ಇದೆಯಾ? ಎಲ್ಲೋ ರಿಂಕಲ್ಡ್ ಎಷ್ಟಿದೆ ಲೆಕ್ಕ ಹಾಕಿ. ಎಲ್ಲೋ ರಿಂಕಲ್ಡ್ ಇಲ್ಲಿ ನೋಡಿ, ಇಲ್ಲೊಂದಿದೆಯಾ? 1 2 3 ಎಲ್ಲೋ ರಿಂಕಲ್ಡ್. ಸೊ ಟೋಟಲ್ ಎಷ್ಟಿದೆ? ಸೊ ಟೋಟಲ್ 3 ಎಲ್ಲೋ ರಿಂಕಲ್ಡ್ ಇದೆ. ಓಕೆನಾ? 3 ಎಲ್ಲೋ ರಿಂಕಲ್ಡ್ ಇದೆ, ಎಲ್ಲೋ ರಿಂಕಲ್ಡ್. ಓಕೆನಾ? ರಿಂಕಲ್ಡ್. ಓಕೆ, ರಿಂಕಲ್ಡ್. ಓಕೆ, ಸೊ ಅದಾದ ನಂತರ ಬೇರೆ ಇನ್ಯಾವ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ನ ನೀವು ಗಮನಿಸಬಹುದು ನೋಡಿ. ಗ್ರೀನ್ ರೌಂಡ್ ಎಷ್ಟಿದೆ ಲೆಕ್ಕ ಹಾಕಿ. 1 2 3. ಓಕೆನಾ? ಸೊ ಗ್ರೀನ್ ರೌಂಡ್ ಕೂಡ ನಮಗೆ 3 ಇದೆ. ಓಕೆನಾ? ಗ್ರೀನ್ ರೌಂಡ್ 3 ಇದೆ. ಓಕೆ, ಅದಾದ ಮೇಲೆ ಉಳಿದಿರೋದು ಇನ್ಯಾವುದಪ್ಪ? ಗ್ರೀನ್ ರಿಂಕಲ್ಡ್. ಓಕೆನಾ? ಸೊ ಗ್ರೀನ್ ರಿಂಕಲ್ಡ್ ಎಷ್ಟಿದೆ? ಓನ್ಲಿ 1 ಇದೆ. ಸೊ ಗ್ರೀನ್ ರಿಂಕಲ್ಡ್ 1 ಬಂತು ನಮಗೆ. ಓಕೆನಾ? ಗ್ರೀನ್ ರಿಂಕಲ್ಡ್. ಓಕೆನಾ? ಸೊ ಹೀಗೆ ಈ 2 ಅಥವಾ 3 ಮೋರ್ ದ್ಯಾನ್ 2 ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳ, ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳನ್ನ ನೀವು ಕ್ರಾಸ್ ಮಾಡಿದಾಗ ನಿಮಗೆ ಈ ರೀತಿಯಾದ ಸಾಕಷ್ಟು ರೀತಿಯ ಪ್ರೋಜನೆಗಳು, ಮಿಕ್ಸ್ಡ್ ಪ್ರೋಜನೆಗಳು ನಿಮಗೆ ಸಿಗುತ್ತೆ. ಸೊ ಇದರಿಂದ ಏನು ಅರ್ಥ ಆಗಬೇಕು? ದಟ್ ಮೀನ್ಸ್ these traits or the alleles which are responsible for these characteristics are distributed independently. ಓಕೆನಾ? ಸೊ ಈ ರೀತಿಯಾದ ಸಾಕಷ್ಟು ಪ್ರೋಜನೆಗಳು ನಿಮಗೆ ಸಿಗುತ್ತೆ. ಸೊ ಡೈಹೈಬ್ರಿಡ್ ಕ್ರಾಸ್ ನಲ್ಲಿ ನಮಗೆ ಸಿಕ್ಕಂತಹ F2 ಜನರೇಷನ್ ನಲ್ಲಿ ಸಿಕ್ಕಂತಹ ಫಿನೋಟೈಪಿಕ್ ರೇಷಿಯೋ ಏನಪ್ಪಾ? 9:3:3:1. ಆಯ್ತಾಯ್ತಲ್ಲ? ಸೊ ಹೀಗೆ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು. ಓಕೆನಾ? ಓಕೆ, ಸೊ ಈ F1 ಜನರೇಷನ್ ನಾವು ಸೆಲ್ಫ್ ಪಾಲಿನೇಷನ್ ಮೂಲಕ, F1 ಜನರೇಷನ್ ನ ಸೆಲ್ಫ್ ಪಾಲಿನೇಷನ್ ಮೂಲಕ ಕ್ರಾಸ್ ಮಾಡಿದಾಗ F2 ಜನರೇಷನ್ ಇಂಡಿವಿಜುವಲ್ಸ್ ನಲ್ಲಿ ಯಾವ ಪಾಸಿಬಲ್ ಫಿನೋಟೈಪಿಕ್ ಫೀಚರ್ಸ್ಗಳು ನಮಗೆ ಕಾಣಿಸುತ್ತೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ 9 ಯೆಲ್ಲೋ ರೌಂಡ್ ಸೀಡ್ಸ್ ಫಾರ್ಮ್ ಆಗುತ್ತೆ, ಯೆಲ್ಲೋ ರೌಂಡ್ ಸೀಡ್ಸ್ ಇರುವಂತಹ ಪ್ಲಾಂಟ್ಸ್ಗಳು ಫಾರ್ಮ್ ಆಗುತ್ತೆ. ಅದೇ ರೀತಿ 3 ಗ್ರೀನ್ ರೌಂಡ್ ಸೀಡ್ಸ್ ಇರುವಂತಹ ಪ್ಲಾಂಟ್ಸ್ಗಳು ಫಾರ್ಮ್ ಆಗುತ್ತೆ. ಹಾಗೆ 3 ಯೆಲ್ಲೋ ರಿಂಕಲ್ಡ್ ಸೀಡ್ಸ್ ಇರುವಂತಹ ಪ್ಲಾಂಟ್ಸ್ಗಳು ಫಾರ್ಮ್ ಆಗುತ್ತೆ. ಓಕೆನಾ? 1 ಗ್ರೀನ್ ರಿಂಕಲ್ಡ್ ಇರುವಂತಹ ಸೀಡ್ಸ್ಗಳು, ಪ್ಲಾಂಟ್ಸ್ಗಳು ಫಾರ್ಮ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ನಮಗೆ ಫಿನೋಟೈಪಿಕ್ ರೇಷಿಯೋ ಬರುತ್ತೆ 9:3:3:1. ಓಕೆನಾ? ಸೊ ಐ ವಿಲ್ ರೈಟ್ ಹಿಯರ್. ಸೊ ಇಲ್ಲೇ ಬರೆದ್ಬಿಡ್ಲಾ? 9:3:3:1. ಓಕೆನಾ? ಸೊ 9:3:3:1 ಅನ್ನೋ ರೇಷಿಯೋ ಫಿನೋಟೈಪಿಕ್ ರೇಷಿಯೋ ನಮಗೆ ಬರುತ್ತೆ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಿರೋದು ಏನಂತ ಹೇಳಿದ್ರೆ, ಸೊ ಈ ಟ್ರೇಟ್ಸ್ಗಳೇನಿದೆ, ಈ alleles which are responsible for the traits, they are assorted independently. That means they are distributed independently. ಸೊ ಈ ವೈ ಅನ್ನೋದು ಇಲ್ಲಿಗೆ ಹೋಗಿ ಕೂತ್ಕೋಬೇಕು ಅನ್ನೋ ಯಾವುದೇ ರೂಲ್ಸ್ ಅನ್ನೋದೇನಿಲ್ಲ. ಓಕೆನಾ? ಇಲ್ಲಿ ಬೇಕಾದ್ರೂ ಕೂತ್ಕೊಳ್ಬಹುದು. ಈವನ್ ಈ ವೈ ಅಂಡ್ ಆರ್ ಕೂಡ ಕಾಂಬಿನೇಷನ್ ಆಗ್ಬೋದು, ಅಥವಾ ಕ್ಯಾಪಿಟಲ್ ವೈ ಅಂಡ್ ಸ್ಮಾಲ್ ಆರ್ ಇದು ಕೂಡ ಒಂದು ಕಾಂಬಿನೇಷನ್ ಆಗ್ಬೋದು, ಆ ರೀತಿ. ಓಕೆನಾ? ಸೊ ಇಲ್ಲಿ ಆ ಪ್ರೋಸೆಸ್ ಆಫ್ ಡಿಸ್ಟ್ರಿಬ್ಯೂಷನ್ ಆಫ್ ಅಲೀಲ್ಸ್ ಅನ್ನೋದು ಒಂದು ಇಂಡಿಪೆಂಡೆಂಟ್ ಪ್ರೋಸೆಸ್, ಅದು ರ್ಯಾಂಡಮ್ ಪ್ರೋಸೆಸ್ ಅದು. ಓಕೆನಾ? ಸೊ this defines that the alleles or the traits are distributed independently. Okay, now when a progeny is formed, when 2 or more contrasting characteristics are crossed, the traits or the alleles responsible for the traits are distributed independently. Okay na? ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ಓಕೆನಾ? ಸೊ ನೀವೀಗ ಇಲ್ಲಿ ಪನ್ನೆಟ್ ಸ್ಕ್ವೇರ್ ನ ಮೂಲಕ ಕ್ರಾಸ್ ಮಾಡಿದ್ರೆ ಕ್ಯಾಪಿಟಲ್ ವೈ
ಓಕೆನಾ, ಕ್ಯಾಪಿಟಲ್ ಆರ್. ಸೊ ಟೋಟಲ್ ಏನ್ ಬಂತು ಇಲ್ಲಿ, ಕ್ಯಾಪಿಟಲ್ ವೈ ಕ್ಯಾಪಿಟಲ್ ಆರ್, ಎಲ್ಲೋ ರೌಂಡ್ ಬಂತು. ಅದೇ ರೀತಿ ಸೊ ಇಲ್ಲಿ ಏನೇನು ತಗೊಂಡಿದ್ದಾರೆ ನಿಮಗೆ ಕಾಣಿಸ್ತಾ ಇದೆಯಾ? ಸೊ ಇಲ್ಲಿ ಕ್ಯಾಪಿಟಲ್ ವೈ ಇದೆಯಾ? ಸೊ ನಾನು ಬ್ಲಾಕ್ ನಲ್ಲಿ ಬರೀತೇನೆ, ಕ್ಯಾಪಿಟಲ್ ವೈ ಕ್ಯಾಪಿಟಲ್ ಆರ್, ಓಕೆನಾ, ಕ್ಯಾಪಿಟಲ್ ವೈ ಸ್ಮಾಲ್ ಆರ್, ಓಕೆನಾ, ಸ್ಮಾಲ್ ವೈ ಕ್ಯಾಪಿಟಲ್ ಆರ್. ಅಂಡ್ ಇಲ್ಲಿ ನಿಮಗೆ ಸ್ಮಾಲ್ ವೈ ಸ್ಮಾಲ್ ಆರ್ ಇದೆ, ಓಕೆನಾ, ಸ್ಮಾಲ್ ವೈ ಸ್ಮಾಲ್ ಆರ್, ಸ್ಮಾಲ್ ವೈ ಸ್ಮಾಲ್ ಆರ್, ಈ ಎರಡರ ಕಾಂಬಿನೇಷನ್ ಇಂದ ನಿಮಗೆ ಕ್ಯಾಪಿಟಲ್ ವೈ ಸ್ಮಾಲ್ ಆರ್, ಓಕೆನಾ, ಕ್ಯಾಪಿಟಲ್ ವೈ ಸ್ಮಾಲ್ ಆರ್ ಬಂದಿತ್ತು, ಹೌದಲ್ವಾ? ಈ ಎರಡರ ಕಾಂಬಿನೇಷನ್ ಕ್ಯಾಪಿಟಲ್ ವೈ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಇದು ಬಂದಿತ್ತು, ಓಕೆನಾ. ಸೊ ಅದೇ ರೀತಿ ಈ ಪಾಸಿಬಲ್ ಗ್ಯಾಮೆಟ್ಸ್ಗಳನ್ನ ಈ ರೀತಿ ಈ ಕಡೆ ಕೂಡ ಇಟ್ಕೊಂಡು, ಸೊ ಇಲ್ಲಿ ಪ್ಲಸ್ ಆರ್ ಯು ಕ್ಯಾನ್ ಜಸ್ಟ್ ಸೇ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್ಸ್ ಅಂತ ಬರ್ಕೊಳ್ಬಹುದು ನೀವು, ಓಕೆನಾ, ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಅಂತ ನೀವು ಬರ್ಕೊಂಡು ಎರಡು ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್ಸ್ಗಳನ್ನ ನೀವು ಕ್ರಾಸ್ ಮಾಡಿದಾಗ ನಿಮಗೆ ಒಟ್ಟು ಟೋಟಲ್ ಯಾವ ಫಿನೋಟೈಪಿಕ್ ರೇಷಿಯೋ ಸಿಗುತ್ತೆ ನಿಮಗೆ? 9:3:3:1 ಅನ್ನುವ ರೇಷಿಯೋ ಸಿಗುತ್ತೆ. 9 ಎಲ್ಲೋ ರೌಂಡೆಡ್ ಸೀಡ್ಸ್ಗಳು ಫಾರ್ಮ್ ಆಗುತ್ತೆ, 3 ಗ್ರೀನ್ ರೌಂಡೆಡ್ ಸೀಡ್ಸ್ಗಳು ಫಾರ್ಮ್ ಆಗುತ್ತೆ, 3 ಎಲ್ಲೋ ರಿಂಕಲ್ಡ್ ಸೀಡ್ಸ್ ಫಾರ್ಮ್ ಆಗುತ್ತೆ ಅಂಡ್ 1 ಗ್ರೀನ್ ರಿಂಕಲ್ಡ್ ಫಾರ್ಮ್ ಆಗುತ್ತೆ. ಇಲ್ಲಿ ಮೋಸ್ಟ್ ಆಫ್ ದೆಮ್ ಆರ್ ಹೆಟೆರೋಸೈಗಸ್ ಆಗಿರುತ್ತೆ, ಓಕೆನಾ, ಕೆಲವು ಹೋಮೋಸೈಗಸ್ಗಳು ಕೂಡ ಇರುತ್ತೆ, ಓಕೆನಾ. ಸೊ ಈ ಗ್ರೀನ್ ರಿಂಕಲ್ಡ್ ಇದೆಯಲ್ಲ ಇದು ಹೋಮೋಸೈಗಸ್ ರಿಂಕಲ್ಡ್ ಆಗಿರುತ್ತೆ, ಓಕೆನಾ. ಸೊ ಈ ಪ್ರೋಜನಿಯಲ್ಲಿ ಅವರು ಅರ್ಥ ಮಾಡ್ಕೊಂಡಿದ್ದು ಇದೇ ರೀತಿ ಇಲ್ಲಿ ಸಾಕಷ್ಟು ಪ್ರೋಜನಿಸ್ಗಳು ಫಾರ್ಮ್ ಆಗುವ ಚಾನ್ಸಸ್ಗಳು ಇದೆ. ಸೊ ಇಲ್ಲಿ ಒಂದೊಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರು ಕೂಡ ಇಂಡಿಪೆಂಡೆಂಟ್ ಆಗಿ ಅಸಾರ್ಟ್ ಆಗಿದೆ ಅನ್ನೋದನ್ನ ಮಾತ್ರ ನೀವು ತಿಳ್ಕೊಳ್ಳಿ, ಸರಿನಾ. ಸೊ ಇದಾದ ನಂತರ ಜೀನೋಟೈಪಿಕ್ ರೇಷಿಯೋ ಇದು ತುಂಬಾ ಕಾಂಪ್ಲೆಕ್ಸ್ ಆಗಿರೋದ್ರಿಂದ ನಿಮ್ಮ ಲೆವೆಲ್ಗೆ ಜೀನೋಟೈಪಿಕ್ ರೇಷಿಯೋ ಆಫ್ ಡೈಹೈಬ್ರಿಡ್ ಕ್ರಾಸ್ ಇಸ್ ನಾಟ್ ನೀಡೆಡ್, ಓಕೆನಾ. ಸೊ ಇಷ್ಟನ್ನ ನೀವು ಅರ್ಥ ಮಾಡ್ಕೋಬೇಕು, ಓಕೆನಾ. ಹೋಮೋಸೈಗಸ್ ಎಲ್ಲೋ ರೌಂಡ್ ಪ್ಲಾಂಟ್ಸ್ ಗಳನ್ನ ಹೋಮೋಸೈಗಸ್ ಗ್ರೀನ್ ರಿಂಕಲ್ ಪ್ಲಾಂಟ್ಸ್ ಗಳ ಜೊತೆ ಕ್ರಾಸ್ ಮಾಡಿದಾಗ F1 ಜನರೇಷನ್ ನಲ್ಲಿ ಹೆಟಿರೋಸೈಗಸ್ ಎಲ್ಲೋ ರೌಂಡ್ ಪ್ಲಾಂಟ್ಸ್ ಗಳು ಫಾರ್ಮ್ ಆಗುತ್ತೆ. ಆ F1 ಜನರೇಷನ್ ನಲ್ಲಿ ಬಂದಂತ ಹೆಟಿರೋಸೈಗಸ್ ಎಲ್ಲೋ ರೌಂಡ್ ಪ್ಲಾಂಟ್ಸ್ ಗಳನ್ನ ಮತ್ತೆ ಸೆಲ್ಫ್ ಪಾಲಿನೇಟ್ ಮಾಡಿದಾಗ ನಮಗೆ ಯಾವ ಪ್ರೋಜನಿ ಸಿಗುತ್ತೆ? ಔಟ್ ಆಫ್ 16 ಪಾಸಿಬಲ್ ಪ್ರೋಜನಿ 9 ಎಲ್ಲೋ ರೌಂಡ್ ಬರುತ್ತೆ, 3 ಗ್ರೀನ್ ರೌಂಡ್ ಬರುತ್ತೆ, 3 ಎಲ್ಲೋ ರಿಂಕಲ್ಡ್ ಬರುತ್ತೆ, 3 ಗ್ರೀನ್ 1 ರಿಂಕಲ್ಡ್ ಬರುತ್ತೆ. ಸೊ ದಿಸ್ ವಾಸ್ ದ phenotypic ratio of dihybrid cross. With the help of this experiment, Mendel concluded that the alleles or the trait responsible for different characteristics are distributed independently or assorted independently ಅಂತ ಹೇಳಿ, ಸರಿನಾ. ಅರ್ಥ ಆಗ್ತಿದೆಯಾ ಅಂತ ಅನ್ಕೊಳ್ತೀನಿ, ಓಕೆನಾ. ಕಷ್ಟ ಅನ್ಸಿದ್ರೆ ಇನ್ನೊಮ್ಮೆ ಓದಿ, ಬೇಕಾದ್ರೆ ನಾವು ಇದನ್ನ ಮತ್ತೆ ಸಾಲ್ವ್ ಕೂಡ ಮಾಡ್ಬೋದು, ಓಕೆನಾ. 12th ಆಗಿದ್ರೆ ನಾವು ಸಾಲ್ವ್ ಮಾಡ್ಬೋದಾಗಿತ್ತು, ಓಕೆನಾ. ನಿಮಗೆ ತೀರಾ ಕಷ್ಟ ಆಗುತ್ತೆ ಅನ್ನೋ ಒಂದು ರೀಸನ್ಗೋಸ್ಕರ ನಾನು ಇಷ್ಟನ್ನ ಮಾತ್ರ ಹೇಳ್ಕೊಡ್ತಾ ಇದ್ದೀನಿ. ನಿಮಗೆ ಇದು ಬೇಕು, ಓಕೆನಾ. ಸೊ ನೀವು ಇಫ್ ಯು ವಾಂಟ್ one more attempt to be made to understand this, again we will once again learn it, ಸರಿನಾ. ಅರ್ಥ ಆಗ್ತಿದೆಯಲ್ಲ, ಓಕೆನಾ. ಸೊ ಈ ರೀತಿ ಪಾಸಿಬಲ್ ಗ್ಯಾಮೆಟ್ಸ್ ಗಳನ್ನ ತಗೊಂಡು ಈ ಕಡೆನೂ ಪಾಸಿಬಲ್ ಗ್ಯಾಮೆಟ್ಸ್ ನ ಮಾಡ್ಕೊಂಡು ಅವೆರಡನ್ನ ಕ್ರಾಸ್ ಮಾಡ್ತಾ ಹೋಗೋದು ಅಷ್ಟೇನೆ, ಓಕೆನಾ. ಸೊ ಈ ರೀತಿಯಾಗಿ ಮಾಡಿದ್ರೆ ನಿಮಗೆ ಟೋಟಲ್ 16 ಪಾಸಿಬಲ್ ಪ್ರೋಜನಿ ಸಿಗುತ್ತೆ, ಅದರಲ್ಲಿ ಇಷ್ಟು ಫಿನೋಟೈಪಿಕ್ ರೇಷಿಯೋ ನಿಮಗೆ ಸಿಗುತ್ತೆ, ಸರಿನಾ. ಸೊ ಫಿನೋಟೈಪಿಕ್ ರೇಷಿಯೋ ಆಫ್ ಡೈಹೈಬ್ರಿಡ್ ಕ್ರಾಸ್ ಇಸ್ ವಾಟ್? 9:3:3:1. ಅರ್ಥ ಆಯ್ತಲ್ಲ? ಓಕೆ. ಸೊ ನೆಕ್ಸ್ಟ್ ಏನು ಅರ್ಥ ಮಾಡ್ಕೊಳ್ಳೋಣ? ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ನಲ್ಲಿ ಸೆಕ್ಸ್ ಡಿಟರ್ಮಿನೇಷನ್ ಅನ್ನೋದು ಹೇಗೆ ನಡೆಯುತ್ತೆ ಅಂತ ತಿಳ್ಕೊಳ್ಳೋಣ, ಓಕೆನಾ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ದೇಹದಲ್ಲಿ ಇರುವಂತಹ ಕ್ರೋಮೋಸೋಮ್ ನಂಬರ್ ಎಷ್ಟಪ್ಪ? ನಮ್ಮ ದೇಹದಲ್ಲಿ ಇರುವಂತಹ ಕ್ರೋಮೋಸೋಮ್ ನಂಬರ್ ಇಸ್ 46, ಹೌದಲ್ವಾ? 46 ಅಥವಾ 23 ಪೇರ್ ಅಂತ ಹೇಳಿ ನಾವು ಕರಿಬಹುದು, ಹೌದಲ್ವಾ? ಸೊ ವಾಟ್ಸ್ ದ ಟೋಟಲ್ ನಂಬರ್ ಆಫ್ chromosomes which are found in our body? In body cells there are 46 chromosome, ಹೌದಲ್ವಾ? 46 chromosome. ಇದನ್ನ ನಾವು 23 ಪೇರ್ ಅಂತ ಕೂಡ ಕರಿಬಹುದು, 23 ಪೇರ್ ಅಂತ ಕೂಡ ಕರಿಬಹುದು, ಸರಿನಾ. ಅರ್ಥ ಆಗ್ತಿದೆ ಅಲ್ವಾ? ಸೊ ಇದರಲ್ಲಿ ಈ 23 ಪೇರ್ ನಲ್ಲಿ ಅಥವಾ ಈ 46 ನಲ್ಲಿ 44 ಕ್ರೋಮೋಸೋಮ್ಸ್ ಏನಿದೆ ಇದು ಬಾಡಿ ಕ್ರೋಮೋಸೋಮ್ಸ್ ಅಂತ ಹೇಳಿ ನಾವು ಕರಿತೇವೆ, ಓಕೆನಾ. ಸೊ ಇದರಲ್ಲಿ ಲಾಸ್ಟ್ 2 ಕ್ರೋಮೋಸೋಮ್ ಏನಿದೆ ಅದನ್ನ ನಾವು ಸೆಕ್ಸ್ ಕ್ರೋಮೋಸೋಮ್ಸ್ಗಳು ಅಂತ ಹೇಳಿ ಕರಿತೇವೆ, ಓಕೆನಾ. ಸೊ ಈ 44 ನ ನಾವು 22 ಪೇರ್ ಅಂತ ಅನ್ಕೋಬಹುದಾ? 22 ಪೇರ್, ಓಕೆನಾ. ಇದನ್ನ 1 ಪೇರ್
ಹೌದಲ್ವಾ, ಲಾಸ್ಟ್ 1 ಪೇರ್ ಇರುತ್ತಲ್ಲ ಅದು ನಮ್ಮ ಸೆಕ್ಸ್ ಕ್ರೋಮೋಸೋಮ್ ಆಗಿರುತ್ತೆ. ಓಕೆನಾ. ಸೊ ಇಲ್ಲಿ ಈ 46 ಪೇರ್ ಇದೆಯಲ್ಲ, ಈ 46 ಪೇರ್ನಲ್ಲಿ 23 ಪೇರ್ ಇದೆಯಲ್ಲ, ಈ 23 ಪೇರ್ನಲ್ಲಿ ಅಥವಾ 46 ನಲ್ಲಿ 23 ನಮಗೆ ತಂದೆಯಿಂದ ಬಂದಿರುತ್ತೆ, 23 ನಮಗೆ ತಾಯಿಯಿಂದ ಬಂದಿರುತ್ತೆ. ಹೌದಲ್ವಾ. ಸೊ ಹೀಗಾಗಿ ಇಲ್ಲಿ 1 ಸೆಟ್ ಆಫ್ ಕ್ರೋಮೋಸೋಮ್ಸ್ ನಮಗೆ ಕಂಡು ಬರುತ್ತೆ. ಹೌದಲ್ವಾ, 23 ಪೇರ್. ಓಕೆನಾ. ಸೊ ದಟ್ ಮೀನ್ಸ್ ಫಸ್ಟ್ ಪೇರ್ ಆಫ್ ಕ್ರೋಮೋಸೋಮ್, ಫಸ್ಟ್ ಪೇರ್ ಇದೆಯಲ್ಲ ಅದು ಯಾವಾಗಲೂ ಸಿಮಿಲರ್ ಸ್ಟ್ರಕ್ಚರ್, ಸಿಮಿಲರ್ ಸೈಜ್ ಅನ್ನ ಹೊಂದಿರುತ್ತೆ. ಅದೇ ರೀತಿ ಸೆಕೆಂಡ್ ಪೇರ್, ಥರ್ಡ್ ಪೇರ್, ಫೋರ್ತ್ ಪೇರ್, ಲೈಕ್ ದಿಸ್ ಗೋಸ್ ಆನ್ ಟಿಲ್ 23rd ಪೇರ್, 22nd ಪೇರ್. ಬಟ್ ಎಕ್ಸೆಪ್ಟ್ ದ ಲಾಸ್ಟ್ ಪೇರ್ ಇದೆಯಲ್ಲ, ಈ ಸೆಕ್ಸ್ ಕ್ರೋಮೋಸೋಮ್ ಇದೆಯಲ್ಲ, ದಿಸ್ ಈಸ್ ಕಾಲ್ಡ್ ಆಸ್ ಸೆಕ್ಸ್ ಕ್ರೋಮೋಸೋಮ್. ಓಕೆನಾ, ಸೆಕ್ಸ್ ಕ್ರೋಮೋಸೋಮ್ಸ್. ಇದರಲ್ಲಿ ನಮಗೆ ಸ್ವಲ್ಪ ವೇರಿಯೇಷನ್ಸ್ಗಳು ಕಂಡು ಬರುತ್ತೆ. ಯಾವ ವೇರಿಯೇಷನ್ಸ್ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಈ ಸೆಕ್ಸ್ ಕ್ರೋಮೋಸೋಮ್ಸ್ಗಳಲ್ಲಿ ಐದರ್ ಎಕ್ಸ್ ಆರ್ ವೈ ಕ್ರೋಮೋಸೋಮ್ಸ್ಗಳು ನಮಗೆ ಕಂಡು ಬರುತ್ತೆ. ಓಕೆನಾ. ಫಿಮೇಲ್ಸ್ ನಲ್ಲಿ ಎಕ್ಸ್ ಅಂಡ್ ಎಕ್ಸ್ ಕ್ರೋಮೋಸೋಮ್ ಇರುತ್ತೆ. ಓಕೆನಾ, ಎಕ್ಸ್ ಅಂಡ್ ಎಕ್ಸ್. ಸೊ ಇದೆರಡೂ ಕೂಡ ಸೇಮ್ ಶೇಪ್, ಸೇಮ್ ಸೈಜ್ ಇರುತ್ತೆ. ಅದೇ ಮೆನ್ ನಲ್ಲಿ ಈ ಸೆಕ್ಸ್ ಕ್ರೋಮೋಸೋಮ್ ಅಲ್ಲಿ ಸೈಜ್, ಲಾಸ್ಟ್ ಪೇರ್ ನಲ್ಲಿ ಸ್ವಲ್ಪ ಸೈಜ್ ವೇರಿಯೇಷನ್ ಇರುತ್ತೆ. ಓಕೆನಾ. ದ ಸ್ಮಾಲೆಸ್ಟ್ ಕ್ರೋಮೋಸೋಮ್ ಇನ್ ಹ್ಯೂಮನ್ ಕ್ರೋಮೋಸೋಮ್ ಈಸ್ ವೈ ಕ್ರೋಮೋಸೋಮ್ ಓನ್ಲಿ. ಓಕೆನಾ. ಸೊ ಇಲ್ಲಿ ಎಕ್ಸ್ ಅಂಡ್ ವೈ ಕ್ರೋಮೋಸೋಮ್ಗಳಿರುತ್ತೆ. ಸೊ ಈ ವೈ ಕ್ರೋಮೋಸೋಮ್ ಅನ್ನೋದು ಕಂಪೇರ್ಡ್ ಟು ಎಕ್ಸ್ ಕ್ರೋಮೋಸೋಮ್, ಇಟ್ ಈಸ್ ಅ ವೆರಿ ಸ್ಮಾಲ್ ಕ್ರೋಮೋಸೋಮ್. ಓಕೆನಾ. ಸೊ ಈ ಕ್ರೋಮೋಸೋಮ್ಗಳು ಇರುವಿಕೆಯ ಆಧಾರದ ಮೇಲೆ ನಾವು ವೆದರ್ ದಿಸ್ ಇಂಡಿವಿಜುವಲ್ ಈಸ್ ಗೋಯಿಂಗ್ ಟು ಬಿ ಮೇಲ್ ಆರ್ ಫಿಮೇಲ್ ಅನ್ನೋದನ್ನ ನಾವು ನಿರ್ಧಾರ ಮಾಡಬಹುದು. ಹೇಗೆಪ್ಪ? ಫಾರ್ ಎಕ್ಸಾಂಪಲ್, ಇವಾಗ ನಮ್ಮಲ್ಲಿ 46 ಕ್ರೋಮೋಸೋಮ್ ಇದೆ. ಓಕೆನಾ. ಮತ್ತೆ ನಾವು ಒಂದು ಹೊಸ ಜೀವಿಗೆ ಜನ್ಮ, ಹೊಸ ಮಗುವಿಗೆ ಜನ್ಮ ನೀಡುವಾಗ ಆ ಮಗುವಿನಲ್ಲೂ ಕೂಡ 46 ಕ್ರೋಮೋಸೋಮೇ ಇರಬೇಕು. ಹೌದಲ್ವಾ. ಆದ್ರೆ ನಮ್ಮ ದೇಹದಲ್ಲಿರುವ 46 ಕ್ರೋಮೋಸೋಮ್, ತಂದೆಯಿಂದನೂ 46 ಅಂತ, ತಾಯಿಯಿಂದನೂ 46 ಹೋಗಿದ್ರೆ ಅಲ್ಲಿ ಕ್ರೋಮೋಸೋಮ್ ನಂಬರ್ ಡಬಲ್ ಆಗ್ಬಿಡುತ್ತಲ್ವಾ. ಬಟ್ ನಮ್ಮಲ್ಲಿ ಪ್ರತಿಯೊಂದು ಇಂಡಿವಿಜುವಲ್ ನಲ್ಲಿ ಕೂಡ 46 ಕ್ರೋಮೋಸೋಮ್ ನಂಬರ್ ಹೇಗೆ ಮೇಂಟೈನ್ ಆಗ್ತಾ ಇದೆ? ವಿತ್ ದ ಹೆಲ್ಪ್ ಆಫ್ ಸೆಲ್ ಡಿವಿಷನ್ ನೋನ್ ಆಸ್ ಮಿಯೋಸಿಸ್. ಹೌದಲ್ವಾ. ಇಲ್ಲಿ ಈ ಬಾಡಿ ಸೆಲ್ಸ್ಗಳ ಮೂಲಕನೇ ನಾವು ನಮ್ಮ ಜರ್ಮ್ ಸೆಲ್ಸ್ಗಳನ್ನ ಪ್ರೊಡ್ಯೂಸ್ ಮಾಡುವಾಗ ಸ್ಪರ್ಮ್ ಸೆಲ್ಸ್ಗಳಲ್ಲಿ ಏನಿರುತ್ತಪ್ಪ? ಸ್ಪರ್ಮ್ ಸೆಲ್ಸ್, ಸ್ಪರ್ಮ್ ಅಂಡ್ ಎಗ್. ಸೊ ಇದರಲ್ಲಿ ಏನಾಗುತ್ತೆ? ಓನ್ಲಿ ಹಾಫ್ ಅ ಸೆಟ್ ಆಫ್ ಕ್ರೋಮೋಸೋಮ್ಸ್ಗಳು ಇರುತ್ತೆ. ಹೌದಲ್ವಾ. ಹಾಫ್ ಅ ಸೆಟ್ ಆಫ್ ಕ್ರೋಮೋಸೋಮ್ಸ್ಗಳು ಇರುತ್ತೆ. ಹೌದಲ್ವಾ. ಇಲ್ಲಿ ಈ ಎರಡು ಗ್ಯಾಮೆಟ್ಸ್ಗಳು ಫ್ಯೂಸ್ ಆಗೋದ್ರಿಂದ ಮತ್ತೆ ನಮಗೆ 46 ಕ್ರೋಮೋಸೋಮ್ ಇರುವಂತಹ ಒಂದು ಹೊಸ ಝೈಗೋಟ್ ಉತ್ಪತ್ತಿ ಆಗುತ್ತೆ. ದಿಸ್ ಇಸ್ ಆಸ್ ಸಿಂಪಲ್ ಆಸ್ ದಟ್. ಓಕೆನಾ. ಸೊ ನಮ್ಮಲ್ಲಿ ಪ್ರೊಡ್ಯೂಸ್ ಆಗುವಂತಹ ಗ್ಯಾಮೆಟ್ಸ್ ಗಳಲ್ಲಿ ಏನಾಗುತ್ತೆ? ಕ್ರೋಮೋಸೋಮ್ ನಂಬರ್ ರಿಡಕ್ಷನ್ ಆಗುತ್ತೆ. ಓಕೆನಾ. 1 ಸೆಟ್ ಇದ್ದಿದ್ದು ಹಾಫ್ ಸೆಟ್ ಆಗುತ್ತೆ. ಓಕೆನಾ. ಅದಂದ್ರೆ 46 ಕ್ರೋಮೋಸೋಮ್ಸ್ ಇದ್ದಿದ್ದು ನಮ್ಮ ಗ್ಯಾಮೆಟ್ಸ್ ಗಳಲ್ಲಿ ಕೇವಲ 23 ಕ್ರೋಮೋಸೋಮ್ಸ್ ಗಳಾಗಿರುತ್ತೆ. ಓಕೆನಾ. ಸೊ ಐದರ್ ಇಟ್ ಮೈಟ್ ಬಿ ಸ್ಪರ್ಮ್ ಆರ್ ಎಗ್, ಬೋತ್, ಎರಡರಲ್ಲೂ ಕೂಡ ಮಿಯೋಸಿಸ್ ಆಗಿ 23 ಕ್ರೋಮೋಸೋಮ್ಸ್ ಗಳಾಗುತ್ತೆ. ಓಕೆನಾ. ನಂತರ ಅವೆರಡು ಎಗ್ ಅಂಡ್ ಸ್ಪರ್ಮ್ ಸೆಲ್ಸ್ ಎರಡೂ ಕೂಡೋದ್ರಿಂದ ನಮಗೆ ಮತ್ತೆ ಒಂದು ಹೊಸ ಝೈಗೋಟ್ ಉತ್ಪತ್ತಿ ಆಗುತ್ತೆ. ಅದರಲ್ಲಿ 46 ಕ್ರೋಮೋಸೋಮ್ ಇರುತ್ತೆ. ಹೀಗಾಗಿ ನಮ್ಮಲ್ಲಿ ಕ್ರೋಮೋಸೋಮ್ ನಂಬರ್ ಅನ್ನೋದು ಮೇಂಟೈನ್ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ಈ ಕ್ರೋಮೋಸೋಮ್ ವಿಚಾರಕ್ಕೆ ಬಂದ್ರೆ, ತಾಯಿಯಲ್ಲಿ ಆ ಕೊನೆಯ 2 ಕ್ರೋಮೋಸೋಮ್ ನಲ್ಲಿ ಯಾವ ರೀತಿಯ ಕ್ರೋಮೋಸೋಮ್ಗಳಿರುತ್ತೆ? ಎಕ್ಸ್ ಅಂಡ್ ಎಕ್ಸ್ ಅನ್ನುವ ಕ್ರೋಮೋಸೋಮ್ ಇರುತ್ತೆ. ತಂದೆಯಲ್ಲಿ ಎಕ್ಸ್ ಅಂಡ್ ವೈ ಅನ್ನೋ ಕ್ರೋಮೋಸೋಮ್ ಇರುತ್ತೆ. ಓಕೆನಾ. ಅದೇ ಗ್ಯಾಮೆಟ್ಸ್ ಫಾರ್ಮ್ ಆಗುವಾಗ ಇರೋದೇ 23 ಕ್ರೋಮೋಸೋಮ್ ಅಲ್ವಾ. ಓಕೆನಾ. ಸೊ ಇಲ್ಲಿ ಏನಾಗುತ್ತಪ್ಪ? ಸೊ ಇಂಥ ಸಂದರ್ಭದಲ್ಲಿ ಇಲ್ಲಿ 23 ಕ್ರೋಮೋಸೋಮ್ ನಲ್ಲಿ ಎಷ್ಟು ಆಟೋಸೋಮ್ಸ್ ಇದೆ, ಎಷ್ಟು ಸೆಕ್ಸ್ ಕ್ರೋಮೋಸೋಮ್ಸ್ ಇದೆ? ಆಟೋಸೋಮ್ಸ್ ಅಂತ ಹೇಳಿದ್ರೆ ಬಾಡಿ ಕ್ರೋಮೋಸೋಮ್ಸ್ ಅಪ್ಪ, ಅಷ್ಟೇನೆ. ಓಕೆನಾ. ಸೊ ಈ 23 ನಲ್ಲಿ 22 ಪ್ಲಸ್ 1, ಓಕೆನಾ, 22 ಬಾಡಿ ಕ್ರೋಮೋಸೋಮ್ಸ್ ಅಂಡ್ 1 ಸೆಕ್ಸ್ ಕ್ರೋಮೋಸೋಮ್ ಇರುತ್ತೆ. ಅದೇ ರೀತಿ ಇಲ್ಲಿ ಕೂಡ 22 ಪ್ಲಸ್ 1 ಇರುತ್ತೆ. ಹೌದಲ್ವಾ. ಸೊ ಈ 22 ಪ್ಲಸ್ 1 ನಲ್ಲಿ ತಾಯಿಯಲ್ಲಿ ಇರುವಂತ ಪಾಸಿಬಲ್ ಕ್ರೋಮೋಸೋಮ್ ಯಾವುದು? ಎಕ್ಸ್. ಇಟ್ ವಿಲ್ ಆಲ್ವೇಸ್ ಬಿ ಎಕ್ಸ್ ಓನ್ಲಿ. ಓಕೆನಾ. ಎಕ್ಸ್ ಕ್ರೋಮೋಸೋಮೇ ಆಗಿರುತ್ತೆ ಈ 1 ಅನ್ನೋದು. ಈ ಸ್ಪರ್ಮ್ ನಲ್ಲಿ ಅಥವಾ ಮೇಲ್ ನಲ್ಲಿ, ಓಕೆನಾ, ನಾನು ಇಲ್ಲಿ ಮೇಲ್ ಅಂಡ್ ಫಿಮೇಲ್ ಅಂತ ಬರ್ದ್ಬಿಡ್ತೀನಿ. ಓಕೆನಾ. ಓಕೆ, ಇದು ಮೇಲ್ ಅಪ್ಪ, ಇದು ಫಿಮೇಲ್. ಅವುಗಳು ಪ್ರೊಡ್ಯೂಸ್ ಮಾಡಿದಂಥ ಗ್ಯಾಮೆಟ್ಸ್ ನಲ್ಲಿ ಏನಾಗುತ್ತೆ? ಇಲ್ಲಿ ಫಿಮೇಲ್ ನಲ್ಲಿ 23 ಕ್ರೋಮೋಸೋಮ್ಸ್ ನಲ್ಲಿ ಆ ಫಿಮೇಲ್ ಗ್ಯಾಮೆಟ್ ನಲ್ಲಿ ಇರುವಂತಹ 23 ಕ್ರೋಮೋಸೋಮ್ ನಲ್ಲಿ 22 ಬಾಡಿ ಕ್ರೋಮೋಸೋಮ್ಸ್ ಆಯ್ತು, 1 ಸೆಕ್ಸ್ ಕ್ರೋಮೋಸೋಮ್ ಇರುತ್ತೆ. ಹೌದಲ್ವಾ. ಸೊ ಇಲ್ಲಿ
ಸೆಕ್ಸ್ ಕ್ರೋಮೋಸೋಮ್ಸ್ಗಳಲ್ಲಿ ಫೀಮೇಲ್ ಅಲ್ಲಿ ಇರೋದು ಎಕ್ಸ್ ಏನೆ, ಓಕೆನಾ, ಬೋತ್ ಆಫ್ ದೆಮ್ ಆರ್ ಎಕ್ಸ್. ಸೊ ಇಲ್ಲಿ ಇರುವ ಪಾಸಿಬಿಲಿಟಿ ಒಂದೇ, ಎಕ್ಸ್ ಮಾತ್ರ ಕಾಣಿಸುತ್ತೆ, ಓಕೆನಾ. ಅದೇ ಮೇಲ್ನಲ್ಲಿ ಬೋತ್ ಎಕ್ಸ್ ಅಂಡ್ ವೈ ಇದೆ ಅಲ್ವಾ, ಎಕ್ಸ್ ಅಂಡ್ ವೈ ಇದೆ ಅಲ್ವಾ. ಸೊ ಹೀಗಾಗಿ ಈ ಸ್ಪರ್ಮ್ಸ್ಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ಎಕ್ಸ್ ಇರ್ಬೋದು, ಓಕೆನಾ, ಐದರ್ ಎಕ್ಸ್, ಓಕೆನಾ, ಆರ್ ವೈ, ಓಕೆನಾ, ಎರಡೂ ಕೂಡ ಇರೋ ಸಾಧ್ಯತೆ ಇರುತ್ತೆ. ಈ 22+1 ಇದೆಯಲ್ಲ, ಈ ಒಂದು ಸಮ್ಟೈಮ್ಸ್ ಎಕ್ಸ್ ಆಗಿರುತ್ತೆ, ಸಮ್ಟೈಮ್ಸ್ ವೈ ಆಗಿರುತ್ತೆ, ಓಕೆನಾ. ಸೊ ಹೀಗೆ ಇಲ್ಲಿ ಏನಾದ್ರೂ ತಾಯಿಯಿಂದ ಬರೋದು ಒಂದೇ ಕ್ರೋಮೋಸೋಮ್, ಎಕ್ಸ್ ಕ್ರೋಮೋಸೋಮ್, 22+X 23 ಕ್ರೋಮೋಸೋಮ್ ಆಯ್ತಾ. ಸೊ ಇಲ್ಲಿ ತಾಯಿಯಿಂದ ಬರ್ತಾ ಇರೋದು ಎಕ್ಸ್ ಕ್ರೋಮೋಸೋಮ್ ಮಾತ್ರ. ಅದೇ ತಂದೆಯಿಂದ ಏನಾದ್ರೂ ಎಕ್ಸ್ ಕ್ರೋಮೋಸೋಮ್ ಬಂತು ಅಂತ ಹೇಳಿದ್ರೆ ಇಲ್ಲಿ ಹುಟ್ಟುವಂತ ಮಗು ಗರ್ಲ್ ಆಗುತ್ತೆ, ಓಕೆನಾ. ಸೊ ತಂದೆ ಯಾವ ಕ್ರೋಮೋಸೋಮ್ ಅನ್ನ ಟ್ರಾನ್ಸ್ಮಿಟ್ ಮಾಡ್ತಿದ್ದಾರೋ ಆ ಕ್ರೋಮೋಸೋಮ್ನ ಆಧಾರದ ಮೇಲೆ ಮಗುವಿನ ಜೆಂಡರ್ ಅನ್ನೋದು ನಿರ್ಧಾರವಾಗುತ್ತೆ, ಓಕೆನಾ. ಸೊ ಅದೇ ತಂದೆಯಿಂದ ಏನಾದ್ರೂ ವೈ ಕ್ರೋಮೋಸೋಮ್ ಬಂತಪ್ಪ, ಆಗ ಆ ಮಗು ಗಂಡಾಗತ್ತೆ, ಓಕೆನಾ. ಸೊ ಇಲ್ಲಿ ದ ಒನ್ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಜೆಂಡರ್ ಈಸ್ ಮೆನ್, ನಾಟ್ ಫೀಮೇಲ್, ಓಕೆನಾ. ಯಾಕಂದ್ರೆ ಸೊ ಮೇಲ್ನಲ್ಲಿ ಎರಡು ರೀತಿಯ ಸೆಕ್ಸ್ ಕ್ರೋಮೋಸೋಮ್ಸ್ಗಳು ನಮಗೆ ಕಂಡು ಬರುತ್ತೆ. ಬೈ ಚಾನ್ಸ್ ಆ ಝೈಗೋಟ್ ಏನಾದ್ರೂ ಹುಟ್ಟುವಂತ ಮಗು ಏನಾದ್ರೂ ಎಕ್ಸ್ ಕ್ರೋಮೋಸೋಮ್ ಅನ್ನ ತಂದೆಯಿಂದ ಪಡ್ಕೊಂಡ್ರೆ ಆ ಮಗು ಹೆಣ್ಣಾಗತ್ತೆ, ವೈ ಕ್ರೋಮೋಸೋಮ್ ಅನ್ನ ತಂದೆಯಿಂದ ಪಡ್ಕೊಂಡ್ರೆ ಆ ಮಗು ಗಂಡಾಗತ್ತೆ. ಇಟ್ ಈಸ್ ಆಸ್ ಸಿಂಪಲ್ ಆಸ್ ದಟ್, ಓಕೆನಾ. ಸೊ ಎಕ್ಸ್ ಇದ್ರೆ ಅದು ಫಿಮೇಲ್, ಎಕ್ಸ್ ವೈ ಇದ್ರೆ ಅದು ಮೇಲ್. ಸೊ ಈ ರೀತಿಯಾಗಿ ನಾವು ಜೆಂಡರ್ ಅನ್ನ ಡಿಸೈಡ್ ಮಾಡ್ತೀವಿ, ಸೆಕ್ಸ್ ಅನ್ನ ಡಿಟರ್ಮೈನ್ ಮಾಡ್ತೀವಿ, ಓಕೆನಾ. ಸೊ ಸೈಂಟಿಫಿಕಲಿ ದೇರ್ ಆರ್ ಓನ್ಲಿ ದೀಸ್ ಟು genders, ಓಕೆನಾ, ಮೇಲ್ ಅಂಡ್ ಫಿಮೇಲ್, ಓಕೆನಾ. ಎಕ್ಸ್ ಇದ್ರೆ ಫಿಮೇಲ್, ಎಕ್ಸ್ ವೈ ಇದ್ರೆ ಅದು ಮೇಲ್. ಅರ್ಥ ಆಗ್ತಿದೆಯಲ್ಲ, ಓಕೆನಾ. ಸೊ ಇಲ್ಲಿ ದ ಒನ್ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಜೆಂಡರ್ ಡಿಟರ್ಮಿನೇಷನ್, ಸೆಕ್ಸ್ ಡಿಟರ್ಮಿನೇಷನ್ ಈಸ್ ವಾಟ್, ಹೂ, ಫಾದರ್, ನಾಟ್ ಮದರ್. ಯು ಕ್ಯಾನಾಟ್ ಬ್ಲೇಮ್ ಮದರ್ ಫಾರ್ ಸಿಂಪ್ಲಿ ಫಾರ್ ಅದರ್ ರೀಸನ್ಸ್. ಹಿಂದಿನ ಕಾಲದಲ್ಲಿ ಹಿಂದೆ ನಡೀತಾ ಇತ್ತು, ಗಂಡು ಮಗುವಿಗೆ ಜನ್ಮ ಕೊಡ್ಲಿಲ್ಲ ಅಂತ ಹೆಣ್ಣನ್ನ ದೂಷಿಸುವ ಒಂದು ಕೆಟ್ಟ ಪರಂಪರೆ ನಮ್ಮಲ್ಲಿ ಇತ್ತು, ಆದ್ರೆ ಈಗ ಇಲ್ಲ, ಥ್ಯಾಂಕ್ಫುಲಿ, ಓಕೆನಾ. ಬಟ್ ದ ರಿಯಲ್ ರೀಸನ್ ಬಿಹೈಂಡ್ ದ ಸೆಕ್ಸ್ ಡಿಟರ್ಮಿನೇಷನ್, ಜೆಂಡರ್ ನಿರ್ಧಾರ ಆಗೋದಕ್ಕೆ ಯಾರು ಕಾರಣ? ತಂದೆಯಿಂದ ಎಕ್ಸ್ ಕ್ರೋಮೋಸೋಮ್ ಬಂತು ಅಂತ ಹೇಳಿದ್ರೆ ಮಗು ಹೆಣ್ಣಾಗಿ ಹುಟ್ಟುತ್ತೆ, ವೈ ಕ್ರೋಮೋಸೋಮ್ ಬಂತು ಅಂತ ಹೇಳಿದ್ರೆ ಗಂಡಾಗಿ ಹುಟ್ಟುತ್ತೆ, ಸಿಂಪಲ್, ಅಷ್ಟೇನೆ. ಅರ್ಥ ಆಯ್ತಲ್ಲ, ಓಕೆ. ಸೊ ಇವತ್ತು ನಾವು ಕಲ್ತಂತ ಅಷ್ಟು ವಿಷಯಗಳ ಕುರಿತು ಒಂದಷ್ಟು ಪ್ರಶ್ನೆಗಳಿದೆ, ಅವನ್ನ ಆನ್ಸರ್ ಮಾಡ್ತಾ ಹೋಗೋಣ, ಓಕೆ. ಫಸ್ಟ್, ಟೈಪ್ ಆಫ್ ಸೆಕ್ಸ್ ಕ್ರೋಮೋಸೋಮ್ಸ್ ಫೌಂಡ್ ಇನ್ ಮೇಲ್ ಈಸ್, ಮೇಲ್ನಲ್ಲಿ ಯಾವ ರೀತಿಯ ಸೆಕ್ಸ್ ಕ್ರೋಮೋಸೋಮ್ಸ್ಗಳು ಕಂಡು ಬರುತ್ತೆ? ಎಕ್ಸ್ ಈಸ್ ಫೌಂಡ್ ಇನ್ ಫಿಮೇಲ್, ಹೌದಲ್ಲ. ಎಕ್ಸ್ ವೈನಾ? ಎಕ್ಸಾಕ್ಟ್ಲಿ. ಸೊ ಮೇಲ್ನಲ್ಲಿ ಸೆಕ್ಸ್ ಕ್ರೋಮೋಸೋಮ್ ವಿಚಾರಕ್ಕೆ ಬಂದ್ರೆ ಎರಡು ರೀತಿಯ ಸೆಕ್ಸ್ ಕ್ರೋಮೋಸೋಮ್ಗಳು ಕಂಡು ಬರುತ್ತೆ, ಎಕ್ಸ್ ಅಂಡ್ ವೈ. ಈ ಎಕ್ಸ್ ಕ್ರೋಮೋಸೋಮ್ ಅನ್ನೋದು ಬೋತ್ ಮೇಲ್ ಅಂಡ್ ಫಿಮೇಲ್ ಎರಡರಲ್ಲೂ ಇರುತ್ತೆ, ಇಬ್ಬರಲ್ಲೂ ಇರುತ್ತೆ. ಆದ್ರೆ ವೈ ಕ್ರೋಮೋಸೋಮ್ ಇಸ್ ಸ್ಪೆಸಿಫಿಕ್ ಟು ಓನ್ಲಿ ಮೆನ್, ಓಕೆನಾ, ಮೇಲ್ಗೆ, ಓಕೆನಾ. ಸೊ ವೈ ಅನ್ನೋದು ರಾಂಗ್ ಆನ್ಸರ್, ನನ್ ಆಫ್ ದ ಅಬೌವ್ ಅನ್ನೋದು ಸರಿಯಾಗಲ್ಲ, ಓಕೆ. ಸೊ ಟೈಪ್ ಆಫ್ ಸೆಕ್ಸ್ ಕ್ರೋಮೋಸೋಮ್ ಫೌಂಡ್ ಇನ್ ಮೇಲ್ ಅಂತ ಹೇಳಿದ್ರೆ ಎಕ್ಸ್ ಅಂಡ್ ವೈ, ರೈಟ್. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ, ಓಕೆ. ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಆಫ್ DNA ರೆಸ್ಪಾನ್ಸಿಬಲ್ ಫಾರ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಈಸ್, ಯಾವುದದು? ದಟ್ ಇಸ್ ನಥಿಂಗ್ ಬಟ್ ಜೀನ್. Gene is a particular segment or a sequence of DNA responsible for particular character, ಓಕೆನಾ. ಸೊ ಇಲ್ಲಿ ಸರಿ ಉತ್ತರ ಜೀನ್ ಆಗುತ್ತೆ. ಕ್ರೋಮೋಸೋಮ್ ಅನ್ನೋದು ಸರಿಯಾಗಲ್ಲ, ಕ್ರೋಮೋಸೋಮ್ ನಲ್ಲೇ ಕೂಡ ಜೀನ್ ಇರುತ್ತೆ, DNA ಇರುತ್ತೆ, ಓಕೆನಾ. ಬಟ್ ದಟ್ ಇಸ್ ನಾಟ್ ಅ ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಆಫ್ DNA. ಪ್ರೋಟೀನಾ? ನೋ. ಜೀನ್ಸ್ ಎಕ್ಸ್ಪ್ರೆಸಸ್ ಬೈ ಪ್ರೊಡ್ಯೂಸಿಂಗ್ ಪ್ರೋಟೀನ್, ಓಕೆನಾ. ಜೀನ್ಸ್ ಎಕ್ಸ್ಪ್ರೆಸಸ್ ಇನ್ ದ ಫಾರ್ಮ್ ಆಫ್ ಪ್ರೋಟೀನ್, ಓಕೆನಾ. ಸೊ ನನ್ ಆಫ್ ದ ಅಬೌವ್ ಅನ್ನೋದು ಸರಿಯಾಗಲ್ಲ, ರೈಟ್. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಫಿನೋಟೈಪಿಕ್ ರೇಷಿಯೋ ಆಫ್ ಡೈಹೈಬ್ರಿಡ್ ಕ್ರಾಸ್ ಈಸ್, ಯಾವುದು ಫಿನೋಟೈಪಿಕ್ ರೇಷಿಯೋ? 9:3:3:1, ಓಕೆನಾ. ಸೊ ಅಲ್ಲಿ ನಿಮಗೆ ಅಗೇನ್ ನಾನು ಹೇಳಿದಾಗೆ ನಿಮಗೆ ಅದು ಒಂದ್ಸರ್ತಿ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಆ ಎಂಟೈರ್ ಡೈಹೈಬ್ರಿಡ್ ಕ್ರಾಸ್ ಅನ್ನ ನಾವು ಸಾಲ್ವ್ ಮಾಡಿ ಕಲಿಯೋಣ, ರೈಟ್. ನೀವು ಅದನ್ನ ನನಗೆ ತಿಳಿಸ್ಬೇಕು, ಓಕೆನಾ, ಅರ್ಥ ಆಗ್ತಿದೆಯೋ ಇಲ್ಲ ಅಂತ. ಫೈನ್. ಸೊ 1:2:1 ಅನ್ನೋದು ಮಾನೋಹೈಬ್ರಿಡ್ ಕ್ರಾಸ್ ನಲ್ಲಿ ಕಂಡು ಬಂದಂತ ಜೀನೋಟೈಪಿಕ್ ರೇಷಿಯೋ ಆಗಿತ್ತು. 3:1 ಅನ್ನೋದು ಮಾನೋಹೈಬ್ರಿಡ್ ಕ್ರಾಸ್ ನಲ್ಲಿ ಕಂಡು ಬಂದಂತಹ ಫಿನೋಟೈಪಿಕ್ ರೇಷಿಯೋ ಆಗಿತ್ತು. 9:3:3:1 ಅನ್ನೋದು ಇದು ಫಿನೋಟೈಪಿಕ್ ರೇಷಿಯೋ ಆಫ್ ಡೈಹೈಬ್ರಿಡ್ ಕ್ರಾಸ್ ಆಗಿತ್ತು. ಸೊ ಸರಿ ಉತ್ತರ 9:3:1, ಓಕೆ. ನನ್ ಆಫ್ ದ ಅಬೌವ್ ಅನ್ನೋದು ತಪ್ಪಾಗುತ್ತೆ, ರೈಟ್. ಸಮರಿ ನೋಡೋಣ 2 ನಿಮಿಷದಲ್ಲಿ. ಸೆಲ್ಯುಲಾರ್ DNA is the information source for making proteins in the cell, okay.
ಇಲ್ಲಿ ಆ ಡಿ ಎನ್ ಎನೇ ನಮಗೆ ಪ್ರೋಟೀನ್ ನ ಸಿಂಥಸೈಸ್ ಮಾಡಕ್ಕೆ ಎಸೆನ್ಷಿಯಲ್, ಅದು ಬೇಕಾಗಿರೋದು, ಅದರಿಂದನೇ ಪ್ರೋಟೀನ್ ಸಿಂಥಸೈಸ್ ಆಗುತ್ತೆ. ಸೊ ಅದರಿಂದನೇ ಒಂದು ಕ್ಯಾರೆಕ್ಟರಿಸ್ಟಿಕ್ ಎಕ್ಸ್ಪ್ರೆಸ್ ಆಗುತ್ತೆ. ಓಕೆನಾ? ಸೊ ಡಿ ಎನ್ ಎ ಪ್ರೊವೈಡ್ಸ್ ಇನ್ಫಾರ್ಮೇಶನ್, ಒನ್ ಪ್ರೋಟೀನ್ ಈಸ್ ಕಾಲ್ಡ್ ಜೀನ್ ಫಾರ್ ದಟ್ ಪ್ರೋಟೀನ್. ಯಾವ ಒಂದು ಪ್ರೋಟೀನ್ ಅನ್ನ ಸಿಂಥಸೈಸ್ ಮಾಡುವ ಒಂದು ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಆಫ್ ಡಿ ಎನ್ ಎಗೆ ನಾವೇನಂತ ಹೇಳಿ ಕರಿತೇವೆ? ಜೀನ್ ಅಂತ ಹೇಳಿ ಕರಿತೇವೆ. ಓಕೆನಾ? ಸೊ ವೆನ್ ಟೂ ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಟ್ರೇಟ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್, ಉದಾಹರಣೆಗೆ ಇಲ್ಲಿ ಟಾಲ್ ಶಾರ್ಟ್ ಆಗಿರ್ಬೋದು, ರೌಂಡ್ ಅಥವಾ ರಿಂಕಲ್ ಸೀಡ್ ಆಗಿರ್ಬೋದು, ಓಕೆನಾ, ಅಥವಾ ಯೆಲ್ಲೋ ಗ್ರೀನ್ ಸೀಡ್ ಆಗಿರ್ಬೋದು, ಆರ್ ಕ್ರಾಸ್ಡ್, ದೀಸ್ ಟ್ರೇಟ್ಸ್ ಆರ್ ಇಂಡಿಪೆಂಡೆಂಟ್ಲಿ ಇನ್ಹೆರಿಟೆಡ್. ಓಕೆನಾ? ಸೊ ಅಲ್ಲಿ ಆ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳು ಇಂಡಿಪೆಂಡೆಂಟ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಹುಟ್ಟುವಂತ ಪ್ರೋಜನಿಯಲ್ಲಿ. ಓಕೆನಾ? ಇಂಡಿಪೆಂಡೆಂಟ್ ಆಗಿ ಅಸಾರ್ಟ್ ಆಗುತ್ತೆ. ಓಕೆನಾ? ಸೊ ವುಮೆನ್ ಹ್ಯಾವ್ ಸೆಕ್ಸ್ ಕ್ರೋಮೋಸೋಮ್ಸ್, ಓಕೆ, ಕಾಲ್ಡ್ ಎಕ್ಸ್. ಇಲ್ಲಿ ಎಕ್ಸ್ ಅಂಡ್ ಎಕ್ಸ್ ಅನ್ನುವ ಕ್ರೋಮೋಸೋಮ್ ಇರುತ್ತೆ ವುಮೆನ್ಸ್ ನಲ್ಲಿ. ಬಟ್ ಮೆನ್ ಹ್ಯಾವ್ ಅ mismatched pair which is normal sized X and the other one is short Y. So male ನಲ್ಲಿ X and Y chromosome ಇರುತ್ತೆ. Y chromosome ಅನ್ನೋದು ಶಾರ್ಟ್ ಕ್ರೋಮೋಸೋಮ್ ಆಗಿರುತ್ತೆ, ರೈಟ್? So the sex of a children will be determined by what they inherit from their father. So ತಂದೆಯಿಂದ ಯಾವ ಕ್ರೋಮೋಸೋಮ್ ಅನ್ನ ಅವರು ಇನ್ಹೆರಿಟ್ ಮಾಡ್ತಾರೋ ಅದ್ರ ಮೇಲೆ ಸೆಕ್ಸ್ ಆಫ್ ಅ ಬೇಬಿ ಅನ್ನೋದು ಡಿಸೈಡ್ ಆಗುತ್ತೆ, ರೈಟ್? ಸೊ ಚೈಲ್ಡ್ ಹೂ ಇನ್ಹೆರಿಟ್ಸ್ X chromosome from father will be a girl and the one who inherits Y chromosomes will be male or a boy, will be born as boy. ಅರ್ಥ ಆಯ್ತಲ್ಲ? ಓಕೆ. ಸೊ ಇವತ್ತಿಗೆ ನಾವು ಮೆಂಡೆಲಿಯನ್ ಕ್ರಾಸಸ್ಗಳನ್ನು ನಾವು ಫಿನಿಶ್ ಮಾಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ. ಓಕೆನಾ? ಸೊ ನಿಮಗೆ ಇದು ಅರ್ಥ ಆಗ್ತಿದೆಯಾ ಇಲ್ವಾ ಅನ್ನೋದನ್ನ ಒಂದು ಸರ್ತಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಓಕೆನಾ? ಸೊ ನಾವು ಇದನ್ನು ಮತ್ತೆ ಇನ್ನಷ್ಟು ಮಾಡ್ಬೋದು, ಮತ್ತೆ ಇನ್ನಷ್ಟು ರಿವೈಸ್ ಮಾಡ್ಬೋದು, ಸರಿನಾ? ಓಕೆ. ಸೊ ಹಾಗಿದ್ರೆ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದ. ಥ್ಯಾಂಕ್ ಯು.